ಬೋಧೇಯ ಮೂರನೇ ಸಂಧಿಯ ಮೂರನೇ ಸೂತ್ರ. ಈಗ ದೇಹಕ್ಕೆ ವಿಲಕ್ಷಣನಾಗಿರ್ತಾನೆ ಅಂತ ಹೇಳ್ತಾರೆ. ತೋರುವ ತನುವಿದು ತಾನಲ್ಲವು ಎಂತೆನೆ ತೋರುವ ಘಟಪಟಾದಿಗಳಂತೆ. ಈ ತೋರುವ ಘಟಪಟಾದಿಗಳು ತಾನು ಹೇಗೆ ಆಗುವುದಿಲ್ಲೋ ಹಾಗೆ ಈ ದೇಹಾದಿಗಳಾದರೂ ಕಾಣಿಸಿಕೊಳ್ಳುವುದರಿಂದ ತೋರುವುದರಿಂದ ತಾ ಆಗಲಕ್ಕೆ ಬರಂಗಿಲ್ಲ. ತೋರುವ ತನು ತೋರದೆ ಹೋಗಿದ್ರೆ ಈ ದೇಹ ಒಂದು ವೇಳೆ ಕಾಣ್ತಿದ್ದಿಲ್ಲ ಅಂದ್ರೆ ನಾನು ಅಂತೇಳಿ ಅದು ಕಾಣತಿದ್ದಿಲ್ಲ. ತೋರ್ತದಂತನ ನಾ ಅಂತೇಳಿ ಹೇಳುತ್ತೇವೆ ಅಂತ ಇಲ್ಲಿ ಅಂದರೆ ಅದಕ್ಕೆ ಉತ್ತರ ಹೇಳ್ತಾರ. ಇದು ತೋರ್ತೈತತ್ತ ಅದಕ್ಕೆ ನಾವು ಅಂತೀವಿ, ಮತ್ತು ಅದು ತೋರ್ಲಿಲ್ಲ ಅಂದ್ರೆ ಅದಕ್ಕೆ ನಾವೆಲ್ಲ ಎತ್ತಿದ್ವಿ. ಅದು ತೋರ್ತದತ್ತ ಅದಕ್ಕೆ ನಾನು ಈ ದೇಹವೇ ನಾನು ಅಂತ ಅಂತೀವಿ ಅಂತ. ಹೀಗಂದ್ರೆ ಅದಕ್ಕೆ ಉತ್ತರ ಹೇಳ್ತಾರೋ, ತನು ತೋರದಿರೆ ತನುವಿದು ನೀನೆಂದೆ ಎಂತೆಂಬೆ, ತನು ತೋರ್ಪ ಕಥದಿಂದೆ ನೀನೆಂಬೆ, ನಿನಗೆ ತೋರಿತ್ತಾಗಿ ನೀನಲ್ಲವೀ ತನು ತನುವಿನಿಂದ ಅನ್ಯವೆಂತಿದು ಸತ್ಯ. ಏನಂತಾರ? ಯಾರಮ್ಮ ಇದೇ ಯಾರಮ್ಮ? ದೇಹವು ತೋರದಿದ್ದರೆ ನಾನು ಎಂದು ಅಂತಿದ್ದಿಲ್ಲ. ತೋರುವುದರಿಂದಲೇ ನಾನು ಎಂದು ನೀನು ಅನ್ನಬಹುದು. ಇದು ಮಾತಂತೂ ಸಹಜ ಐತಿ. ಆದರೂ ನಿನಗೆ ತೋರುವುದರಿಂದಲೇ ನೀನು ಈ ದೇಹ ಅಲ್ಲ ಅಂತ. ಇದು ತೋರ್ತೈತಂತ ಅದಕ್ಕೆ ನಾ ಅಂತೀನಿ ಅಂತ ನೀ ಅಂದ್ರೆ ನಾವು ಅದ ಹೇಳ್ತೀವಿ. ಇದು ನಿನಗೆ ತೋರ್ತೈತಿ ಅಂದ್ರೆ ಇದು ತೋರೋದು ನೀ ಅದನ್ನ ಅರ್ಯಾವ, ಅದಕ್ಕೆ ನೀ ಇದಲ್ಲ ಅಂತ ನಾವು ಹೇಳ್ತೀವಿ. ಬಾಯಿ ಬಂದ್ ಮಾಡಕ್ ಹೋಗಿ ಈ ದೇಹ ಅಲ್ಲ ಅಂತ ನಾವು ಹೇಳ್ತೀವಿ. ಕಿಂತು ಈ ದೇಹಕ್ಕೆ ನೀನು ಬೇರೆಯಾಗಿದ್ದಿ ಅನ್ನೋದೇ ಈ ಮಾತು ನಿಜವಾದದ್ದು, ಸತ್ಯವಾದದ್ದು. ಈ ದೇಹವು ನಾನು ಯಾಕೆ ಆಗುವುದಿಲ್ಲ ಅಂತ ಕೇಳಿದ್ರೆ ನಿನ್ನ ಅನುಭವದಿಂದ ನೀನೇ ವಿಚಾರ ಮಾಡಿ ನೋಡು ಅಂತ ಹೇಳ್ತಾರೆ. ತನುವಿದು ಆನೆಂದು ಓರ್ಮೆ, ತನು ತನ್ನದೆಂದು ಓರ್ಮೆ, ನಿನಗೆ ತೋರ್ಪುದರಿಂದೆ ತನುವಿದು ಮನದನ್ನೇ ನೀನಲ್ಲವು. ಅದನ್ನು ಯುಕ್ತಿ ಅನುಮಾನ ಅನುಭವದಿಂದ ಅವಧರಿಪುದು. ಈ ದೇಹ ತೋರುವುದರಿಂದಲೇ ನೀ ಅಲ್ಲ. ಯಾಕಂದ್ರೆ ನೀನೇ ದೇಹ ಆಗಿದ್ರೆ, ಒಂದು ವೇಳೆ ಈ ದೇಹವೇ ನೀನೇ ಆಗಿದ್ರೆ ನೀನು ಯಾವಾಗಲೂ ನಾನು ನಾನು ಅಂತೇಳಿ ಹೇಳಬೇಕೇ ಹೊರತು ಈ ದೇಹ ನನ್ನದು ಅಂತ ಹೇಳಬಾರ್ದು. ಈ ದೇಹ ಒಂದು ವೇಳೆ ನೀನೇ ಆಗಿದ್ರೆ, ಇದೇ ಮಾತು ಖರೆ ಇದ್ರೆ, ಇದ ನಾನು ನಾನು ಈ ದೇಹ ನಾನು ನಾನು ನಾನತ್ ಒಂದ ಅನ್ಬೇಕ, ನನ್ನದತ್ ಅನ್ನಬಾರ್ದು. ಯಾಕಂದ್ರೆ ನಾನು ಅಂದ್ರೆ ಅದು ಬರಾಬರಿ ಹೊಂದಾಣಿಕೆ ಆಕ್ಕಿತ್ತ. ಆದ್ರೆ ಮತ್ತೊಮ್ಮೆ ಇದು ನನ್ನ ದೇಹ ಅಂತೀಯಲ್ಲ, ಮತ್ತು ನನ್ನದ ಅಂದ ಕೂಡ್ಲೇನ ಮತ್ತು ಅಲ್ಲಿ ಅದು ವಿಲಕ್ಷಣತ ಬೇರೆಯಾಗಿ ತೋರ್ತೈತೆ. ಅದು ಒಂದು ಸಮಯ ನನ್ನದಂದ್ರೆ ನಾನು ಅಂತ ಅನ್ನಬಾರ್ದು,
ಎರಡರಾಗ ಒಂದು ಗಚ್ಚಿ ಮಾಡ್ಕೋಬೇಕು. ಇದಕ್ಕೆ ನಾರ ಅನ್ನು, ಇದಕ್ಕೆ ಇದು ನಂದು ಐತಿ ದೇಹ ಅಂತ ನನ್ನದರ ಅನ್ನು. ಒಮ್ಮೆ ನಾ ಅಂತಿ, ಒಮ್ಮೆ ನಂದು ಅಂತಿ. ತಲೆ ಕೆಟ್ಟವ್ರಿಗೆ ಹೌದಿಲ್ಲ? ಮತ್ತೆ ಇದು ತಲೆ ಕೆಟ್ಟದ್ದು ಅಂತಾರಿಲ್ಲ, ಒಂದ ಮಾತು ತಿರರಿಲ್ಲ. ಅದು ಹಿಂಗದ. ಹೇಗಂದ್ರೆ ಈಗ ಈ ದೇಹಕ್ಕೆ ನಾ ಅಂತಿ, ಮತ್ತು ನೀ ಎಲ್ಲಿರ್ತಿ? ಮನೆಯಾಗಿರ್ತಿ. ಆ ಮನೆಗೆ ಏನೈತಿ? ನನ್ನ ಮನೆ ಐತಿ. ಹೌದಾ? ಮತ್ತು ನನ್ನ ಮನೆ ಅಂದ ಕೂಡಲೇನ ಮತ್ತು ಆ ನೀ ಇರ್ಲಾಕ ಜಾಗ ಕೊಟ್ಟದ್ದು ಅದು ಮನೆ. ಮತ್ತು ಆ ಮನೆ ನೀ ಹಾಕೇನ ಕಲ್ಲ ಮಣ್ಣಿನ ಮನೆ ಇಲ್ಲತಿ. ಅದಕ್ಕಾದ್ರೆ ಇಲ್ಲತಿ, ಯಾಕಂದ್ರೆ ಅದು ನನ್ನದು ಅಂದದ್ದು ಅಲ್ಲಿ ಮನೆಗೆ ನಾ ಅಂತ ಸಾತ್ರ ಅನ್ನಂಗಿಲ್ಲ. ಹೌದಿಲ್ಲ? ಮತ್ತು ಹಂಗ ಈ ದೇಹದೊಳಗೆ ಅದೆಲ್ಲ ನೀ ದೇಹದಾಗ ಇಲ್ಲಕರೆ ಒಂದು ಯಾರೇ ಏನೋ ಸುಮ್ ಕಲ್ಪನಾ ಮಾಡ್ಕೊಂಡು ದೇಹದೊಳಗೆ ಒಂದು ಮನೆಯಾಗಿದ್ದಂಗೆ ಆತ್ಮ ದೇಹದಲ್ಲಿ ಅದಾನಂತ ಹಿಂಗೆ ಅಂದರೂ ಕೂಡ ಆ ಮನೆ ಜೊತೆ ಇದು ಇನ್ನು ನನ್ನದ ಅನ್ಲಕ್ಕ ಬರ್ತೈತಿ. ಆದ್ದರಿಂದ ಮಮಕಾರಕ್ಕೆ ವಿಷಯವಾದ ಮನೆ ನಾನು ಎಂಬ ಅಹಂಕಾರಕ್ಕೆ ವಿಷಯ ಆಗೋದಿಲ್ಲ. ಅದು ಯಾವುದು ಮಮಕಾರಕ್ಕೆ ವಿಷಯ ಆಗಿರ್ತೈತಿ, ಅದು ಅಹಂಕಾರಕ್ಕೆ ವಿಷಯ ಆಗೋದಿಲ್ಲ. ಹಿಂಗದ. ಈಗ ನಾನು ಹೊಲ ಆತನವ ಅಂತ ಅನ್ನಲ್ಲ, ನನ್ನ ಹೊಲ ಅದು ಮಮಕಾರಕ್ಕೆ ವಿಷಯ ಆಗೈತಿ. ಮತ್ತು ಆ ಹೊಲ ನಾ ಅಂತ ಯಾರು ಅಂತಾರ? ಇಲ್ಲ. ಹೌದಿಲ್ಲ? ಆ ರೀತಿ ಮತ್ತು ಈ ದೇಹಕ್ಕೆ ನನ್ನ ದೇಹ ಅಂತಿ ಅಂದಮೇಲೆ ಅದನ್ನ ಹೆಂಗಾಗ್ತಿ? ಮಮಕಾರಕ್ಕೆ ವಿಷಯ ಆದದ್ದು ಅದು ತಾ ಆಗ್ಲಕ್ಕೆ ಬರ. ಅಂದ್ರೆ ಅಹಂಕಾರಕ್ಕೆ ವಿಷಯವಾದದ್ದು ಮಮಕಾರಕ್ಕೆ ವಿಷಯ ಆಗುವುದಿಲ್ಲ, ಮಮಕಾರಕ್ಕೆ ವಿಷಯವಾದದ್ದು ಅಹಂಕಾರಕ್ಕೆ ವಿಷಯ ಆಗುವುದಿಲ್ಲ. ಹಿಂಗದ. ಹೀಗಿದ್ದರೂ ನೇಮರ ಹಿಂಗೈತಿ. ಆದರೆ ನೀ ಏನು ಮಾಡ್ತಿ? ತನುವಿದು ಆನೆಂದು ಓರ್ಮೆ, ತನು ತನ್ನದೆಂದು ಓರ್ಮೆ. ಹಿಂಗ ಓರ್ಮೆ ಅಂದ್ರೆ ಒಂದು ಸಮಯ ಹಿಂಗಂತಿ, ಮತ್ತೊಂದು ಸಮಯ ನಾ ಅಂತಿ, ಒಮ್ಮೆ ನನ್ನದಂತಿ. ಹಿಂಗತಿ. ಅದಕ್ಕೆ ನೀನು ಒಮ್ಮೆ ನಾ ಅನ್ನುವಿ, ಒಮ್ಮೆ ನಂದಂತಿ. ಹೀಗೆ ನೀನು ಹೇಳುವುದರಿಂದಲೂ ಯುಕ್ತಿ, ಅನುಮಾನ, ಅನುಭವಗಳಿಂದ ವಿಚಾರ ಮಾಡಿ ನೋಡು. ಅಂದಾಗ ಈ ದೇಹ ನೀ ಅಲ್ಲ ಅನ್ನೋದು ನಿನಗೆ ಗೊತ್ತಾಕೈತಿ ಅಂತ ಹೇಳಿದರು. ಈಗ ಯುಕ್ತಿಯಿಂದ ಈ ದೇಹ ನೀ ಅಲ್ಲ ಅನ್ನೋದನ್ನು ಹೇಳ್ತಾರೆ. ಘಟವ ಕಾಣ್ಬಾತನ ಘಟವಲ್ಲವೆಂತೆ, ಘಟದಂತೆ ತೋರುವ ತನುವಿದು ಘಟಕುಚೆ ಪರಿಭಾವಿಸಲ್ಕೆ ನೀನಲ್ತು. ಏನಂತಾರ? ಘಟವ ಕಾಣ್ಬಾತನು ಆ ಘಟವಲ್ಲವೆಂತೆ, ಘಟದಂತೆ ತೋರುವ ತನುವಿದು ಘಟಕುಚೆ ಪರಿಭಾವಿಸಲ್ಕೆ ನೀನು ಅಲ್ತು. ಕಪಟ ವಯಸ್ಸೇ ನೀನೆಂಬುದು ಇದು ಯುಕ್ತಿ. ಏನಂತಾರ? ಘಟವನ್ನು ನೋಡುವವನು ಆ ಘಟ ಅವ ಹಾಕಾನೇನ? ಒಂದು ನೀರಿನ ಕೊಡ ಐತಿ, ಘಟ ಅನ್ನು ಕೊಡ ಅನ್ನು. ಅದನ್ನು ನೀ ನೋಡ್ತಿ ಅಂದ್ರೆ ಅದು ನೀ ಆಗ್ಲಕ್ಕೆ ಬರ್ತೈತೇನು? ಬರಂಗಿಲ್ಲ. ಯಾಕಂದ್ರೆ ಘಟದ್ರಷ್ಟ ಘಟಾದ್ ಭಿನ್ನ ಅಂತೇಳಿ. ಅದಕ್ಕೆ ಯಾವುದನ್ನು ನಾವು ನೋಡ್ತೀವಿ ಅದು ನಾವು ಆಗಲಕ್ಕೆ ಬರಂಗಿಲ್ಲ. ಹಾಗೆ ದೇಹವನ್ನು ಅರಿಯುವವನು ದೇಹ ಆಗಂಗಿಲ್ಲ. ಅದು ನಾವು ಅರಿತೀವಿ, ಅದು ಅರಿಸ್ಕೋತದೆ. ಅರಿಯುವವನು
ಅರಿಸಿಕೊಳ್ಳತಕ್ಕಂಥ ದೇಹ ಆಗಲಕ್ಕೆ ಬರಂಗಿಲ್ಲ. ಹೀಗದ. ಘಟವು ಹೇಗೆ ಪಂಚಭೌತಿಕ ಆದ ಪಂಚಭೂತದ ಕಾರ್ಯ ಐತಿಲ್ಲ ಅದ, ಹಾಗೆ ದೇಹ ಅದು ಪಂಚಭೂತದ ಕಾರ್ಯನೇ ಐತಿ, ಭೌತಿಕ ದೇಹ ಅಂತಾರೆ ಅದಕ್ಕೆ. ಹೀಗಿದ್ರೂ ಕೂಡ ಇಂಥ ದೇಹವು ನಾನು ಅಂತ ನಂಬಿರುವುದು ಇದು ಮೋಸ ಅಂತ. ಅದಕ್ಕೆ ಒಂದು ವೇಳೆ ಈ ಪಂಚಭೂತಾತ್ಮಕ ದೇಹವೇ ಇದು ನಾನು ಅಂತ ಇದನ್ನ ಒಂದು ವೇಳೆ ಗಚ್ಚಿ ಮಾಡಿಬಿಟ್ರೆ ಮುಂದೆ ಏನಾಕೈತಿ ಅಂತಂದ್ರ ಕೃತಪ್ರಣಾಶ ಕೃತಭ್ಯಾಗಮ ದೋಷಗಳು ಕೂಡ ಬರ್ತಾವ. ಯಾಕಂತ ಕೇಳಿದ್ರೆ ಈ ದೇಹ ಇದ ಆತ್ಮ ಇದ ನಾ ಅಂತೇಳಿ ನೀ ಒಂದ್ ವೇಳೆ ಇದಕ್ಕೆ ಗಚ್ಚಿ ಅಂದೆ ಅಂದ್ರೆ ಮತ್ತೆ ಈ ದೇಹ ರೂಪ ಆತ್ಮ ಸಾಯ್ತೈತಿ, ಒಂದಿನ ನಾಶ ಆಗಿ ಹೋಗ್ತತಿ. ಹೌದಲ್ಲ? ನಾಶ ಆಗಿ ಹೋಯ್ತು, ಆಮೇಲೆ ಕೃತ ಪ್ರಣಾಶ ಆಗಿ ಹೋಯ್ತು. ನೀ ಈ ಜನ್ಮದಾಗ ಏನೇನು ಪುಣ್ಯ ಮಾಡಿ ಅದೆಲ್ಲ ನಾಶ ಆಗಿ ಹೋಯ್ತಲ್ಲ. ಯಾಕೆ ಮಾಡಿದವನ ಹೋಗ್ಬಿಟ್ಟ, ಮತ್ತು ನೀ ಮಾಡಿದ ವಸ್ತು ಮಣ್ಪಾಲಾಗಿ ಹೋಯ್ತು. ಬೇಡ, ತನ್ನ ಜೀವನದಾಗ ಬರೀ ಪಾಪನೆ ಮಾಡ್ಕೊತ ಹೋದ ಜನನೂ ಅದಾರ. ಹೌದಿಲ್ಲ? ಮತ್ತು ಮುಂದೆ ಅವ್ರಿಗೇನು ಅದರದ ಶಿಕ್ಷಾ ಇಲ್ಲ, ನರಕ ಯಾತನಾದಿಗಳು ಇಲ್ಲ ಅಂದ್ರೆ ಮತ್ತು ಪುಣ್ಯ ಯಾರು ಮಾಡ್ಲಕ್ಕೆ ಹೋಗ್ತಾರೆ ಈ ಲೋಕದಾಗ? ಹೊಡಿಗಾಡಿ. ಹೌದಿಲ್ಲ? ತಮ್ಮ ಮನಸ್ಸು ಬಂದಂಗ ಹೊಡೆದು ಬಿಡ್ತಾರದ. ಹಂಗಾಕೈತಿ ಈ ಲೋಕದಾಗ. ಮತ್ತೆ ಎಲ್ಲ ಅಲ್ಲೋಲ ಕಲ್ಲೋಲ ನಡೆದು ಬಿಡ್ತೈತೆ ಅಲ್ಲಿಂದ. ಅದಕ್ಕಾಗಿ ಅದು ನಾಶ ಆಯ್ತಂದ್ರೆ ಮತ್ತೆ ಇಲ್ಲಿ ಮಾಡಿದ ಕರ್ಮ ಫಲ ಕೊಡ್ಲಾರ್ದ ಹೋಗೋದಾಯ್ತು, ಕೃತ ಪ್ರಣಾಶ ತರೋದಕ್ಕೆ. ಇನ್ನು ಮುಂದೆ ಈಗ ನಾವು ಬಂದಕ್ಕೆ ಈಗ ಒಬ್ಬ ದೊಡ್ಡ ಶ್ರೀಮಂತನ ಮಗ, ಶ್ರೀಮಂತನ ಕೋಟ್ಯಾಧಿ ಅಬ್ಜೋಪತಿ ಇರ್ತಾನೆ, ಅವನ ಹೊಟ್ಟಿಲಿ ಒಬ್ಬ ಮಗ ಹುಡ್ತಾನೆ. ಅವ ಏನೂ ಮಾಡೇ ಇಲ್ಲ, ಆ ಹುಡುಗ ಈಗ ಹುಟ್ಟ್ಯಾನ. ಅವ ಎಷ್ಟೋ ಅವರಪ್ಪ ಪ್ರೈಮ್ ಮಿನಿಸ್ಟರ್ ಇದ್ದ, ಎಷ್ಟೋ ಕೋಟಿ ಗಳಿಸಿರ್ತಾನೆ. ದೊಡ್ಡ ಬಿಸ್ನೆಸ್, ಟಾಟಾ ಬಿರ್ಲಾ, ರಿಲಯನ್ಸ್ ಕಂಪ್ನಿ ಹಿಂಗೆಲ್ಲ ಇದ್ದು ಅಂತೇಳಿ. ಮತ್ತು ಅವ ಎಷ್ಟು ಗಳಿಸಿರ್ತಾನು. ಮತ್ತು ಆ ಹುಡುಗ ಅವ ಈ ಜನ್ಮದಾಗ ಏನೂ ಮಾಡೇ ಇಲ್ಲ. ಸತ್ಕೃತ ಅಭ್ಯಾಗಮ ದೋಷ ತರ ಮಾಡ್ಲಾರ್ದ ಉಣ್ತಾನು ನೋಡಾಟ ಸುಖದಾಗ್ಯದ ಅನ್ನತ್ತೆ. ಹಿಂಗಾಕೈತೆ ಅದು. ಅಕೃತ ಅಭ್ಯಾಗಮ ದೋಷ ಬರ್ತೈತಿ. ಹೌದಿಲ್ಲ? ಅದಕ್ಕೆ ಈ ರೀತಿ ಈ ನಾಶವಾಗತಕ್ಕಂಥ ದೇಹಕ್ಕೆ ಅದ ಆತ್ಮ ಅಂತ ಹಿಂಗದಾರ ತಿಳ್ಕೊಂಡ್ರೆ ಅದನಾ ಅಂದ್ರೆ ಮತ್ತೆ ಅದ ಆತ್ಮ ಅನ್ನಂಗೆ ಆಯ್ತಿಲ್ಲೋ. ದೇಹಾತ್ಮವಾದಿಗಳು ಹಂಗ ತಿಳ್ಕೊತಾರು. ಆದ್ದರಿಂದ ಈ ರೀತಿ ಕೃತ ಪ್ರಣಾಶ ಕೃತ ಅಭ್ಯಾಗಮ ದೋಷಗಳು ಕೂಡ ಬರ್ತಾವು. ಮತ್ತು ಇನ್ನೊಂದು ಯುಕ್ತಿ ಏನಪ್ಪಾ ಅಂದ್ರೆ, ವಾಸ್ತವಿಕ ನಾವು ಯಾವುದನ್ನು ಅರಿತೀವಿ, ಯಾವುದನ್ನು ನಾವು ಕಾಣ್ತೀವಿ, ನೋಡ್ತೀವಿ, ಆ ವಸ್ತು ನಾವು ಆಗಂಗಿಲ್ಲ. ಯಾಕಂದ್ರೆ ಇದು ಪರಮಾಣು ಬಹುಬೋಧಿ ಗ್ರಂಥ ಐತಿ ಅಂತ ಇದನ್ನು ನಾವು ಅರಿತೀವಿ ಅಂದ್ರೆ ಇದನ್ನ ಹೆಂಗಾಗ್ತಾನೆ, ಅದಕ್ಕಿಂತ ನಾವು ಬೇರೆನೇ ಇರ್ತೀವಿ. ಈ ರೀತಿ ಇಲ್ಲಿ ಯುಕ್ತಿ ಅಂದ್ರೆ ಏನು, ಯುಕ್ತಿಗಳಿಂದ ಈ ರೀತಿ ಇದಕ್ಕಿಂತ ನಾನು ಬೇರೆ ಇದ್ದೇನೆ ಅಂತ ತಿಳ್ಕೊಳ್ಳೋದೇ ಇಲ್ಲಿ ಯುಕ್ತಿ. ಇನ್ನ ಯುಕ್ತಿಯಿಂದ ಹೇಳಿ ಅನುಮಾನ ಪ್ರಮಾಣದಿಂದಲೂ ದೇಹನ ಅಲ್ಲ ಅನ್ನೋದು ಹೇಳ್ತಾರೆ. ಈಗ 4ನೇ ನುಡಿಯಿಂದ, ಈ ದೇಹವಿದು ವಿವಾದಾಸ್ಪದಿ ತಾನಲ್ತು. ಪ್ರತಿಜ್ಞಾವಾಕ್ಯದು ಏನು, ಈ ದೇಹವಿದು ವಿವಾದಾಸ್ಪದಿ ತಾನಲ್ತು. ಈ ದೇಹ ವಿವಾದಕ್ಕೆ ಆಸ್ಪದವಾದ್ದರಿಂದ ಅದಕ್ಕೆ ಇದು ಪ್ರತಿಜ್ಞಾ.
ಭೇದ ಭಿತ್ಯಾದಿ ಜನಕಮಾಗಿ ಅನ್ನೋದೇ ಹೇತು. ಭೇದ ಭಿತ್ಯಾದಿ ಜನಕಮಾಗಿ ಈ ದೇಹ ವಿವಾದಕ್ಕಾಸ್ಪದ ಆಗೈತಿಲ್ಲೋ. ಚಾರ್ವಾಕರು ಇದ ಆತ್ಮ ಅಂತಾರೋ, ವೇದಾಂತಿಗಳು ಬೇಡ ಅವ್ರನ್ನ ಬಿಟ್ಟು ಉಳಿದವರೆಲ್ಲ ದೇಹಕ್ಕಿಂತ ನಾ ಬೇರೆ ಇದ್ದೇನೆ ಅಂತಾರೆ. ಆಸ್ತಿಕರನ್ನು ಮೊದಲು ಮಾಡಿಕೊಂಡು ಇವರು ದೇಹವೇ ಆತ್ಮ ಅಂದ್ರೆ ಅವ್ರ ದೇಹಕ್ಕಿಂತ ಬೇರೆ ಅಂತಾರೆ. ಮತ್ತು ಹಿಂಗೆ ವಿವಾದ ಐತಿ. ವಿವಾದಕ್ಕಾಸ್ಪದವಾದ್ದರಿಂದ ಯಾಕಂದ್ರೆ ಅಲ್ಲಿ ಯಾವುದರಲ್ಲಿ ಸಂದಿಗ್ಧೋ ಸಾಧ್ಯವಾನ ಪಕ್ಷ ಅಂತ ಹೇಳಿದ ಪ್ರಕಾರ ಆ ಪ್ರತಿಜ್ಞಾ ಅನ್ನುವಲ್ಲಿ ಪಕ್ಷ ಸಾಧ್ಯಗಳು ಇರ್ತಾವೆ. ಆದ್ದರಿಂದ ಇದು ವಿವಾದಕ್ಕಾಸ್ಪದವಾದ್ದರಿಂದ ಇದು ತಾನಲ್ಲ ಅನ್ನೋದೇ ಇಲ್ಲಿ ಪ್ರತಿಜ್ಞಾ ವಾಕ್ಯ. ಅನುಮಾನದಲ್ಲಿ 3 ವಾಕ್ಯ ಇರ್ತಾವೆ. ಪ್ರತಿಜ್ಞಾ ಹೇತು ಉದಾಹರಣೆ. ಅದಕ್ಕೆ ದೇಹ ವಿವಾದ ಆಸ್ಪದವಾಗ್ಯದ, ಆದ್ದರಿಂದ ತಾನಲ್ತು ಪ್ರತಿಜ್ಞಾ. ಎದರದಿಂದ ಇದು ನಾ ಅಲ್ಲ ಅಂತೀರಿ ವಿವಾದ ಇದಕ್ಕೆ ಅಂತ ಕೇಳಿದ್ರೆ, ಭೇದ ಭೀತ್ಯಾದಿ ಜನಕಮಾಗಿ ಇದು ಭೇದದಿಂದ ಕೂಡ್ಕೊಂಡೈತಿ, ಅನೇಕ ಅದಾವಲ್ಲ, ಮತ್ತು ಭಯಾದಿಗಳಿಂದ ಕೂಡ್ಕೊಂಡೈತಿ. ಇದಕ್ಕೆ ಭಯಾದಿಗಳಿಗೂ ಕಾರಣ ಐತಿ, ಭೇದ ಜ್ಞಾನಕ್ಕೂ ಕಾರಣ ಐತಿ ಅನ್ನೋದೇ ಇಲ್ಲಿ ಹೇತು. ಉದಾಹರಣೆ ಏನು ಅಂತ ಕೇಳಿದರೆ ದೃಷ್ಟಾಂತ, ಕಾದಲೆ ಕೇಳು ಪರದೇಹದಂತೆಂಬುದು ಇದು ಅದು ದೃಷ್ಟಾಂತ. ಪರದೇಹವೆಂತಂದು ಕೇಳು ಪರದೇಹದಂತೆಂಬುದು ದೃಷ್ಟಾಂತ. ಪರದೇಹದಂತೆಂಬುದು ಅಂದ್ರೆ ಇನ್ನೊಬ್ಬರ ದೇಹ ಐತಿ, ಇನ್ನೊಬ್ಬರ ದೇಹದ ನೀ ಅಂತೀಯನ, ಇನ್ನೊಬ್ಬರದ ದೇಹ ಐತಿ, ಆ ಇನ್ನೊಬ್ಬರ ದೇಹಕ್ಕೆ ನೀ ನಂದು ನಾನು ಅಂತೀಯನ ಇಲ್ಲ. ಹಂಗ ಇದು ಇನ್ನೊಬ್ಬರ ದೇಹ ಹಂಗೆ ನಿನಗೆ ಐತೋ, ಏನೈತಿ ನಿನಕಿತ ಬೇರೆ ಐತದ, ಹಂಗೆ ಈ ದೇಹವು ಕೂಡ ನಿನಕಿತ ಬೇರೆ ಐತಿ ಅನ್ನೋದೇ ಇನ್ನೊಬ್ಬರ ದೇಹದ ದೃಷ್ಟಾಂತ. ಇನ್ನೊಬ್ಬರ ದೇಹ ಹೇಗ ನಿನಕಿತ ಭಿನ್ನ ಐತೋ ಹಂಗ ಈ ದೇಹವು ಕೂಡ ಆತ್ಮನಾದ ನಿನಕ್ಕಿಂತ ಭಿನ್ನ ಐತಿ ಅನ್ನೋದೇ ದೃಷ್ಟಾಂತ. ವೇದಾನುಮತವು ಇಂತಿದು ಅನುಮಾನ ಅಂದ್ರೆ ಇದು ಹೌದು ಅಲ್ಲ ಎಂಬ ವಿವಾದಕ್ಕೆ ಕಾರಣವಾದ ಈ ದೇಹ. ಹೌದು ಇದನಾದನಿ, ಮತ್ತೊಮ್ಮೆ ಅಲ್ಲಿದು ನಾ ಅಲ್ಲ ಅಂತ ಒಮ್ಮೆ ಹಿಂಗೆಲ್ಲ ಅಂದ್ರೆ ಕೆಲವ್ರು ಹೌದತ್ತಾರ, ಕೆಲವ್ರು ಅಲ್ಲತ್ತಾರ. ಹೌದತ್ತಾರ ಅಂದ್ರೇನು, ಇದ ಆತ್ಮ ಅಂತೇಳಿ ಈ ಲೌಕಿಕರಾಗಲಿ ಚಾರ್ವಾಕರಾಗಲಿ ಅಂತಾರೆ, ಅದ ಹೌದು ಅಂತಾರ. ಉಳಿದ ಆಸ್ತಿಕರು ವೇದಾಂತಿಗಳು ಅಲ್ಲತ್ತಾರ. ಅಲ್ಲ ಅಂದ್ರೇನು, ಇದೇನಿ ಅಲ್ಲ ಆತ. ಹಿಂಗೆ ವಿವಾದ ಐತಿ. ಆದ್ದರಿಂದ ದೇಹ ತಾನು ಆಗುವುದಿಲ್ಲ ಎಂಬುದೇ ಇದು ಪ್ರತಿಜ್ಞೆಯಾಗಿರುವುದು. ಭೇದ ಜ್ಞಾನವನ್ನು ಭಯಾದಿಗಳನ್ನುಂಟು ಮಾಡುವುದರಿಂದ ಎನ್ನುವುದು ಹೇತು. ಭೇದ ಜ್ಞಾನ ಅನ್ನೋದು ಏನೈತಲ್ಲ, ಇದು ಭಯಾದಿಗಳನ್ನುಂಟು ಮಾಡ್ತದ. ಅದೇ ಅನ್ನೋದೇ ಇದಕ್ಕೆ ಹೇತು. ದ್ವಿತೀಯಾದ್ವೈ ಭಯಂ ಭವತಿ ಅಂತ ಶ್ರುತಿನೂ ಅದ. ಎರಡನೇ ಅವರ ಶರೀರದಂತೆ ಅನ್ನೋದೇ ದೃಷ್ಟಾಂತ. ಈ ರೀತಿ ಇಲ್ಲೇನು ಅನುಮಾನ ಪ್ರಮಾಣ ಏನಿದೆ ಇದನ್ನು ಸಿದ್ಧ ಮಾಡ್ಯದ. ಇದು ವೇದ ವಾಕ್ಯಕ್ಕೆ ಸಮ್ಮತವಾದ ಅನುಮಾನ ಐತಿ. ವೇದ ಸಮ್ಮತವಲ್ಲದ ಅನುಮಾನ ಪ್ರಮಾಣ ಆಗಲಾರದು. ಅಂದ್ರ ವೇದ ಸಮ್ಮತವಾದದ್ದು ಐತಿ, ವೇದ ಸಮ್ಮತ ಅಲ್ಲದು ಐತಿನ. ಮತ್ತೆ ಹಿಂಗ ಅಂದಾರಲ್ಲಿ ಐತಿ. ಹಂಗ ಏನೈತಿ, ವ್ಯತಿರೇಕಿ ಅನುಮಾನಾದಿಗಳ ನೈಯಾಯಿಕರೇನು ಒಪ್ಪ್ಯಾರ ನೋಡು, ಅವು ವೇದ ಸಮ್ಮತಿಲ್ಲ. ಅವು ಆದ್ದರಿಂದ
ಇದೇನೈತಲ್ಲ ಇದಕ್ಕೆ ಅವರು ನೈಯಾಯಿಕರು ಅನ್ವಯ ವ್ಯತಿರೇಕಿ ಅನುಮಾನ ಅಂತ ಇದಕ್ಕೆ ಕರೀತಾರೆ. ಅದನ್ನು ಇದು ಮಾತ್ರ ಅವ್ರು 3 ಅನುಮಾನ: ಅನ್ವಯ ಅನುಮಾನ, ವ್ಯತಿರೇಕ ಅನುಮಾನ, ಅನ್ವಯ ವ್ಯತಿರೇಕ ಅನುಮಾನ ಅಂತ 3 ಅನುಮಾನ ಒಪ್ಪ್ಯಾರ ನೈಯಾಯಿಕರು. ಆದ್ದರಿಂದ ಆ 3ರಲ್ಲಿ ಇದು ಮಾತ್ರ, ಇದು ನಮ್ಮ ವೇದಾಂತವೂ ಕೂಡ ಒಪ್ಕೊಂಡೈತಿ, ವೇದ ಒಪ್ಕೊಂಡೈತಿ ಇದಕ್ಕೆ. ಆದ್ದರಿಂದ ನಾವು ವೇದಾನುಮತವಾದ ಅನುಮಾನ ಹಿಂಗೆ ಹೇಳಿರೋದು. ವೇದಾನುಮತವಿಂತಿದು ಅನುಮಾನ. ಯಾಕಂದ್ರೆ ವೇದ ಸಮ್ಮತ ಇದ್ದದ್ದ ನಾವು ಏನಾದರೂ ಮಾಡೋದು, ಗ್ರಹಣ ಮಾಡೋದು. ಯಾಕಂದ್ರೆ ವೇದ ಅಂದ್ರೆ ಶ್ರುತಿ, ಹೌದಿಲ್ಲ? ಶ್ರುತಿಯೇ ಪ್ರಮಾಣ ಅಖಿಲಾರ್ಗೆ ಅಂತ ನಿಂತ್ಕೊಂಡ್ರೆ ಅಖಿಲಾರ್ಗೆ ಎಲ್ಲರಿಗೂ ಯಾರು ಬೇಕಾದವ್ರು ಇರಲಿಲ್ಲ. ಅವರು ಏನು ರೈಲ್ವೆ ಹೆಂಗೆ ಹಳಿ ಮೇಲೆ ನಡಿತೈತಿ, ಹಳಿ ಬಿಟ್ಟು ಹಳಿ ಅಂದ್ರೆ ನಾಯಿಗತ್ತಾರ, ಅದಲ್ಲ. ಹಳಿ ಅಂದ್ರೆ ಪಟ್ರಿ, ಅದಕ್ಕೇನು ತರ್ಕ ಕನ್ನಡದಾಗ ಹಳಿನ ಅಂತಾರಲ್ಲ, ಅದೇ ಹಳಿ. ಅದ್ರ ಮೇಲೆ ಹೋಗ್ತೈತೆ. ಅದ ಸೈಕಲ್ ಗತಿ ಹೇಳ್ಬೇಕು, ಅಲ್ಲೇ ಹೋಗತ್ತೇನ? ಇಲ್ಲ. ಆದ್ದರಿಂದ ಅದಕ್ಕೆ ಶ್ರುತಿ ಅನ್ನೋದು ಒಂದು ಆಧಾರ ಇಟ್ಕೊಂಡ ಹೋಗ್ಬೇಕು ನಾವು. ಅದು ಹೆಂಗೆ ಹಳಿ, ಕಬ್ಬಿಣದ ಹಳಿ ಮೇಲೆ ಆಧಾರ ಇಟ್ಕೊಂಡು ರೈಲ್ವೆ ನಡಿತೈತಿ, ಹಂಗೆ ನಂಬುದು ಕೂಡ ಅದು ಹೇಳ್ಬೇಕಲ್ಲೇ ಸೈಕಲ್ ಗತೆ ಸಂಧ್ಯಾಗ ಅದು ಇಲ್ಲಿ ಬರೋದೈತಿ, ಇಲ್ಲಿ ಹಿಂಗೆ ನಡೆಯಂಗಿಲ್ಲ ಅದು. ಅದಕ್ಕೆ ಶ್ರುತಿಯೇ ಪ್ರಮಾಣವ ಕೇಳೋರಿಗೆ, ಶ್ರುತಿ ಪ್ರಮಾಣ ಹಿಡ್ಕೊಂಡನ ಏನಾದರೂ ಮಾತಾಡೋದು, ಹೇಳೋದು, ಕೇಳೋದೆಲ್ಲ ಇರಬೇಕು ಅಂತ ಹೇಳ್ತೀವಿ. ಅಲ್ಲದೆ ನಿದ್ಕೊಂಡ್ರು ಮತ್ತೆ ಹೇಳ್ಯಾರ, ಶ್ರುತಿ ವಿರಹಿತ ಮತವನ್ನು ಉಳಿಯುವುದೇ ಚಂದಮಮ್ಮ ಅಂತ ಹೇಳ್ಯಾರ. ಶ್ರುತಿ ವಿರಹಿತ ಮತವನ್ನು ಉಳಿಯುವುದೇ ಚಂದಮಮ್ಮ. ಅದು ಯಾವುದು? ಶ್ರುತಿ ವಿರಹಿತ ಮತ ಐತಿ. ಶ್ರುತಿ ಎಲ್ಲಿ ಬಿಟ್ಟಾರೋ ಅದನ್ನು ನಾವು ಗ್ರಹಣ ಮಾಡಂಗಿಲ್ಲ. ಅದು ಹಳಿ ಬಿಟ್ಟು ಆದ್ರೆ ಗಾಡಿ ಬಿದ್ದು ಬಿಡ್ತೈತೆ, ಅದು ಆಕ್ಸಿಡೆಂಟ್, ಹೌದಿಲ್ಲ? ರೈಲ್ವೆ ಹಂಗಾಕೈತಿ. ಅದಕ್ಕೆ ನಾವು ಹಳಿ ಬಿಟ್ಟು ನಡೆಯಂಗಿಲ್ಲ. ಅದಕ್ಕೆ ನಾವು ಶ್ರುತಿ ಪ್ರಮಾಣ. ಆದ್ದರಿಂದ ಇಲ್ಲಿ ಈ ಅನುಮಾನವನ್ನು ಶ್ರುತಿ ಅನುಸಾರ ಹೇಳ್ಯಾರ. ಆದ್ದರಿಂದ ಇದನ್ನು ನಾವು ಒಪ್ತೀವಿ. ಈಗ ಯುಕ್ತಿ ಹೇಳಿದರು, ಅನುಮಾನ ಹೇಳಿದರು, ಈಗ ಅನುಭವ ಪ್ರಮಾಣ ಹೇಳ್ತಾರೆ. ದೇಹ ತಾನಲ್ಲ ಅನ್ನೋದನ್ನ ಈಗ ಅನುಭವ ಪ್ರಮಾಣದಿಂದ ತಿಳಿಸ್ತಾರೆ 5ನೇ ನುಡಿಯಲ್ಲಿ. ಮಲಮೂತ್ರ ರೇತೋ ರುಧಿರ ಪೂಯ ನರ ಮಜ್ಜ ವ್ಯಲು ಚರ್ಮಮಯವಾದ ತನುವೆತ್ತ ತಲೆಶುದ್ಧ ಬೋಧಾತ್ಮ ಪದವಾದ ತಾನೆತ್ತಲ್ ಎಲೆ ನೀರೇ ನೋಡು ಇಂತಿದು ಅನುಭಾವ. ಏನಂತಾರ? ಮಲಮೂತ್ರಾದಿ ಅಶುದ್ಧ ಪದಾರ್ಥಗಳಿಂದ ಕೂಡಿದ ಈ ಅಪವಿತ್ರವಾದ ಜಡವಾಗಿರುವ ಈ ದೇಹ ಆಗ್ತಾ ಇದೆ. ಇದು ಆ ಕಡೆ ಈ ದೇಹದ ಸ್ವರೂಪ ವಿಚಾರ ಮಾಡಿ ನೋಡ್ರಿ ಹೆಂಗೈತಿ ಅದು. ಮಲ ಮೂತ್ರ ಅಶುದ್ಧ ಪದಾರ್ಥಗಳಿಂದ ಇದು ತುಂಬಿಕೊಂಡೈತಿ, ಎಲ್ಲ ಅಪವಿತ್ರನ ಅದ ಇದ್ರ. ಅದಕ್ಕ ಇದಂ ಶರೀರಂ ಕೃಮಿಜಾಲ ಸಂಕುಲಂ ಸ್ವಭಾವ ದುರ್ಗಂಧಮ ಶೌಚಮಧ್ರುವಂ ರುಜಾಯುತಂ ಮೂತ್ರ ಪೂರಿಷ ಭಾಜನಂ ರಮಂತಿ ಮೂಢಾ ನ ರಮಂತಿ ಪಂಡಿತಾ ಅಂತ ಹೇಳ್ಯಾರ. ಅಲ್ಲದೆ ಇದು ಮ್ಯಾಲ್ ಚಂದ ಐತಿ, ಮ್ಯಾಲಿಂದ ನೋಡೀನಿ, ಒಳಗೆ ನೋಡಿಲ್ಲ. ಒಳಗೆ ನೋಡಿದ್ರೆ ಏಯಪ್ಪು ಅಂತೀವಿ. ಯದಂತರಸ್ಯ ದೇಹಸ್ಯ ಬಹಿಶ್ಚಾತ್ತದೇವ ಹಿ ದಂಡಗ್ರಾಹವಾರಯೇಯು ಶುನಃ ಕಾಕಾಂಶ ಮಾನವಾಹ ಅಂತನೂ ಹೇಳ್ಯಾರ. ಏನಂತಾರೆ? ಈ ಮ್ಯಾಲೆ ಚರ್ಮದ ಹೊದಿಕೆ, ಅದಕ್ಕೆ ಬಾಳಟ್ಟ
ಪ್ರಿಯರ್ ಮಾಡಿ ಒಂದ್ ಜರ ಕಾಣ್ತದೆ ಚಂದಾಗಿ, ಹೌದಾ? ಒಳಮಗ್ಗಲ ಯದಂತರಸ್ಯ ದೇಹಸ್ಯ ಬಹಿಷ್ಟಾತ್ಮದೇವೈ. ಈ ಒಳಮಗ್ಗಲು ಇದ್ದದ್ದು ಜರ ಹೊರಗೆ ಬಂದ್ಬಿಟ್ರೆ ಆ ಒಳಗಿಂದ ಎಲ್ಲ ಹೊರಗೆ ಬರೋದು ಬಿಡ್ನಿ. ಬರೇ ಒಂದು ಏನಾರ ಹಿಂಗ ಇದು ತರದಕ್ಕೆ ಇಲ್ಲಿ ಕಟ್ಟಿಂಗ್ ಆಗಿ ಈ ಚರ್ಮ ಹಿಂಗ ಹೊಳ್ಳಿ ಬಿತ್ತಂದ್ರ ಅದನ್ನ ನೋಡಿದ್ರೆ ಅಯ್ಯಪ್ಪ ಅನಿಸ್ತೈತಿ. ಒಳಗಿಂದ ಸ್ವಲ್ಪ ಅದು ಒಳಗಿಂದ ಹಿಂಗೆ ಕಂಡ್ರೆ ಈ ರೀತಿ ಯದಂತರಸ್ಯ ದೇಹಸ್ಯ ಬಹಿಷ್ಟಾತ್ತದೇವ. ಒಂದು ವೇಳೆ ಆ ಚರ್ಮನ ಇದ್ದಿದ್ದಿಲ್ಲ ಅಂದ್ರೆ ಈ ದನ ಸಾಯ್ತಾವಲ್ಲ, ದನ ಸತ್ ಕೂಡಲೇನ ಒಬ್ಬೊಬ್ರು ಅದ್ರ ಮೇಲಿನ ಚರ್ಮ ತಕ್ಕೊಂಡು ಮಾರ್ಕೋಬೇಕಂತ ಹೇಳಿ ಅದ್ರ ಚರ್ಮ ತೆಗಿತಾರೆ. ಚರ್ಮ ತೆಗೆದು ಅದನ್ನು ರೋಡ್ ಮಗ್ಗಲಿಗೆ ಉಗಿತಾರ ಕಡೆ. ಅವು ನಾಯಿ ಏನೇರು ಹರ್ಕೊಂಡು ತಿಂತಿರ್ತಾವ. ಆ ರೀತಿ ಈ ದೇಹದ ಮ್ಯಾಗಿನ ಚರ್ಮ ಸುಲ್ ತೆಗೆದು ಬಿಟ್ರೆ ನಾವು ಹಿಂಗೇನು ಆರಾಮ್ ಕುಂತೇವಿ, ಆರಾಮ್ ತಿರುಗಾಡ್ತೀವಲ್ಲ, ಹಿಂಗಾಗ್ತಿದೆಯಲ್ಲ ಶಾಸ್ತ್ರ ಏನಂತದ. ಆವಾಗ ಏನು ಮಾಡ್ಬೇಕಾಗಿತ್ತು ನಮ್ಗಂದ್ರೆ, ಆ ಈಶ್ವರ್ ಭಾಳ ಪುಣ್ಯ ಕಟ್ಕೊಂಡಾನ, ಮ್ಯಾಲ ಚರ್ಮದ ಹೊದಿಕೆ ಐತಿ. ಅದು ಇದ್ದಿದ್ದಿಲ್ಲ ಅಂದ್ರೆ ದಂಡಗ್ರಹ ವಾರಯೇಯು ಶುನಕಾಂಶಮಾನವ ಅಂದ್ರೆ ಒಂದು ಕೈಯಾಗ ಬಡಗಿ ಹಿಡ್ಕೋಬೇಕಾಗ್ತಿತ್ತು, ಒಂದು ಕೈಯಾಗ ಬಟ್ಟೆ ಹಿಡ್ಕೋಬೇಕಾಗ್ತಿತ್ತು, ಅರಿವಿ. ಅವೆರಡು ಬೀಸೋದು. ಯಾಕ ಅಂದ್ರೆ ನಾಯಿ ಈ ಮಾಂಸವನ್ನು ತಿನ್ನಕ್ಕೆ ಬರ್ತಿದ್ದು, ದೇಹದ ಮಾಂಸ ಹೊರಗೆ ಕಾಣ್ತೈತೆ ಅಂದಮೇಲೆ ಅದನ್ನು ತಿನ್ಬೇಕಂತ ನಾಯಿ ಬರ್ತಿದ್ದು, ಬಡಗಿಲೆ ಹೊಡೆಯೋದು ಬರಬೇಡ ಅಂತೇಳಿ. ಈ ನೊಣಗಳು ಗಮ್ಮತ್ತೇಳಿ ಕುಂದಿರ್ತಿದ್ದು, ಅವಕ್ಕೆ ಬಡಗಿಲೆ ಹೊಡ್ಯಾಕೆ ಬರಂಗಿಲ್ಲ. ಬಡಗಿಲೆ ಹೊಡೆದ್ರೆ ನಮ್ಗೆ ಪೆಟ್ಟೈತಿ. ಅದಕ್ಕೆ ಬಟ್ಟಿ ಬೀಸೋದು, ಅದು ಎಡಗೆಯಾಗಿ ಬಟ್ಟಿ ಹಿಡ್ಕೊಂಡು ಬೀಸಿರ್ತಾರೆ, ಹೆಣದ ಮುಂದೆ ಕೂತು ಬೀಸಿರ್ತಾರೆ. ಹೌದಿಲ್ಲ? ಹಂಗ ಬೀಸೋದು, ಒಂದು ಕೈಲೇ ಬಟ್ಟಿ ಬೀಸೋದು, ಒಂದು ಕೈಲೇ ಬಡಗಿ ಬರೇ ಹಿಂಗಿರ್ತಿತ್ತು ನಮ್ಮ ಪರಿಸ್ಥಿತಿ. ಏನು ಈ ದೇಹದ ಮೇಲೆ ಚರ್ಮದ ಹೊದಿಕೆ ಇದ್ದಿದ್ದಿಲ್ಲ ಅಂದ್ರೆ ಅದಕ್ಕಾಗಿ ಈ ರೀತಿ ಅದ ಇದು. ಅದಕ್ಕೆ ಇದ್ರ ಮೇಲೆ ನಾವು ಸುಮ್ಮನೆ ಪ್ರೀತಿ ಇಟ್ಕೊಂಡು ಕುಂತೀವಿ. ಅದಕ್ಕೆ ವಾಸ್ತವಿಕ ಅದ್ರ ಬಗ್ಗೆ ವಿಚಾರ ಮಾಡಬೇಕು. ವಿಚಾರ ಮಾಡಿದ್ರೆ ಅವಾಗ ಇದ್ರ ಸ್ವರೂಪ ಏನು ಅನ್ನೋದು ಗೊತ್ತಾಗ. ಹಿಂಗೈತೆ ಅಂದ್ರೆ ಅಂಥದ್ದು ನಾ ಹೆಂಗೆ ಹಾಕ್ತೀನೋ ಮರೆ ಬ್ಯಾಡ ಅಂತ ಹೆಂಗೆ ಹಾಕತ್ತೆ ಅದು. ಅಲ್ಲದೆ ಜ್ಞಾನ ಪ್ರತಿಪಾದನದ 42ನೇ ಪದ್ಯದಲ್ಲಿಯೂ ಕೂಡ ಹೇಳ್ಯಾರ. ಏನು ಹೇಳ್ಯಾರು? ಎನ್ನೊಡನೆ ಸಮರಸ ಇನ್ನು ಬೇಡ ಎಲೆ. ಎಲೆ ಅಂದ್ರೆ ದೇಹಕ್ಕಂದರೆ ಎಲೆ ಇರ್ತೇವೆ. ಮುನ್ನಿನಂತೆ ತನುವ ಎಲೆ ತನುವೆ ನೀನು ಅನ್ಯವೆನಗೆ. ಹೇ ತನುವೆ, ಹೇ ದೇಹವೇ, ನೀ ಮೊದಲು ನನಗೂ ಗೊತ್ತಿದ್ದಿದ್ದಿಲ್ಲ ನೀ ಹಿಂಗದಿ ಒಳಗಿನ ಮಗಲತ್ತೇಳಿ. ಅದಕ್ಕೆ ನೀನ ನಾ ಅಂತ ಇಬ್ಬರು ಕೂಡ್ಕೊಂಡ ಬಂದೀವಿ ಆತ್ಮ ಅಂತಾನ ದೇಹಕ್ಕೆ. ಆದ್ರೆ ಈಗ ನೀ ಹೆಂಗದಿ ಅನ್ನೋದು ನನಗೆ ಗೊತ್ತಾಯ್ತು. ಆದ್ದರಿಂದ ಇನ್ನು ಬೇಡ ಎಲೆ ದೇಹವೇ. ಯಾಕಂದ್ರೆ ಪುಸಿ ನೀನು ನಿಜವಾನ್. ನೀ ಪುಸಿ ಅಂದ್ರೆ ಸುಳ್ಳದಿ, ನಾನು ಸತ್ಯವಾಗಿದ್ದೇನೆ. ಆತ್ಮಸ್ವರೂಪನಾದ ನಾನು ಸತ್ಯದೇನೆ. ಮಲವೆರಡರ ಬೆಸುಗೆ ನೀನು ಅತಿ ಶುದ್ಧ ನಾನು. ನೋಡಿ ಹೆಂಗೈತಿ ಆ ಎರಡು ಮಲದ ಬೆಸಿಗೆ ಅಂದ್ರೆ ಗೊತ್ತಾಯ್ತಲ್ಲ. ಆ ಸ್ತ್ರೀ ಪುರುಷರು ಇದು ಹಂಗ ಅದು ಅದರ ಬೆಸಿಗೆ ಅದು ಎರಡು ಕೂಡಿ ನೀ ಆಗಿ ನಾ ಅಂತೂ ಅತಿ ಶುದ್ಧದೇನೆ ಅಂಥದ್ದು ಯಾವುದು ಇದು ಕೂಡಿ ಆಗಿಲ್ಲ.
ಅದಕ್ಕೆ ಮಲವೆರಡರ ಬೆಸುಗೆ ನೀನು ಅತಿ ಶುದ್ಧ ನಾನು ಅಂತ ಈ ರೀತಿ ಅಲ್ಲಿ ಅವರು ಹೇಳ್ಕೋತ ಹೋಗ್ಯಾರ ಆ ಪದ್ಯದಲ್ಲಿ. ಅಲ್ಲದೆ ಮತ್ತು ಅರಿವನೇ ನಿತ್ಯ ನಿರ್ಮಲವೆಂದು ನೆನೆವನೇ ಜಾಣದೇವ ಅಂತ ಅಲ್ಲಿ ಆ ಪದ್ಯದೊಳಗ ಆತ್ಮನ ಬಗ್ಗೆ ಏನು ಹೇಳೋದು? ಅರಿವನೇ ನಿತ್ಯ ನಿರ್ಮಲವೆಂದು ನೆನೆವನೇ ಜಾಣದೇವ. ಆತ್ಮ ಸ್ವರೂಪ ಹೆಂಗೈತೆ ಅಂದ್ರೆ ಅರಿವನೆ ಅಂದ್ರೆ ಅರಿವಂದ್ರೆ ಆತ್ಮ, ನಿತ್ಯದ ನಿರ್ಮಲದ ಅಂತ ಹಿಂಗ ನೆನೆವನೇ ಜಾಣರ್ದೇವ. ಹಿಂಗ ಯಾವ ತಿಳ್ಕೊತಾನ ಅವ ಜಾಣರಲ್ಲಿ ದೇವ ಅಂತ ಹೇಳ್ಯಾರ 15ನೇ ಪದ್ಯದಲ್ಲಿ. ಅದಕ್ಕೆ ಈ ರೀತಿ ಮಲಮೂತ್ರ ಅಶುದ್ಧ ಪದಾರ್ಥಗಳಿಂದ ಕೂಡಿದ ಅಪವಿತ್ರ ಜಡವಾದ ದೇಹ ಐತಿ. ಆತ್ಮನ ಬಗ್ಗೆ ಹೇಳ್ಬೇಕಂದ್ರೆ ಶುದ್ಧ ಪವಿತ್ರ ಜ್ಞಾನ ಸ್ವರೂಪನೂ ಆಗಿದ್ದಾನೆ. ಅದಕ್ಕೆ ಈ ರೀತಿ ಆ ದೇಹದ ಸ್ವರೂಪ ಹೆಂಗೈತಿ, ಆತ್ಮನ ಸ್ವರೂಪ ಹೇಗದ ಅಂದ್ರ ಇದು ಮಲಮೂತ್ರ ಅಶುದ್ಧ ಅಪವಿತ್ರ ಜಡವಾದದ್ದು ಹಿಂಗದೇ ಇದ್ರೆ ಆತ್ಮ ಶುದ್ಧನು ಪವಿತ್ರನು ಜ್ಞಾನಮಯನೂ ಆಗಿದ್ದಾನೆ. ಹೀಗೆ ಶುದ್ಧಾಶುದ್ಧ ಜಡಾಜಡ ಭೇದ ಐತಿ. ಆತ್ಮ ಶುದ್ಧ ಇದ್ರೆ ಇದು ಅಶುದ್ಧ ಐತಿ, ಅವ ಅದು ಆ ದೇಹ ಜಡ ಐತಿ, ನೀವು ಚೇತನದನು. ಹೀಗೆ ಅನುಭವ ಸಿದ್ಧವಾಗಿ ಐತೆ ಅಂದ್ರೆ ಮತ್ತೆ ಇದು ಬೇರೆ ಅದು ಬೇರೆ ಅನ್ನೋದು ಐತೆ ಇಲ್ಲ, ಇಷ್ಟು ಸ್ಪಷ್ಟ ಐತಿ ಬೇರೆ ಬೇರೆ ಅನ್ನೋದು. ಹೌದಪ್ಪ ಎರಡಕ್ಕೂ ಏನಾರ ಒಂದಾರು ಹೋಲಿಕೆ ಐತಿ ಅಂದ್ರೆ ಅವು ಎರಡು ಕೂಡಿ ಹಿಂಗ ಆಗೈತಿ ವ್ಯವಹಾರ ಅಂದ್ರೆ ಎಲ್ಲಿ ಗಗನ ಭೂಮಿಗೂ ಆಕಾಶಕ್ಕೂ ಹಿಂಗೆ ಬರ್ತೈತೆ. ಅದಕ್ಕೆ ದೇಹ ತಾನಲ್ಲ ಅಂಥೇಳಿ ಬೇರೆ ಇದಕ್ಕೆ ಹೇಳಬೇಕಾಗಿಲ್ಲ, ಎರಡೂ ವಿಚಾರ ಮಾಡಿಬಿಟ್ರೆ ಸಾಕು. ಇದನ್ನ ಅಲ್ಲ ಅಲ್ಲ ಅನ್ನೋದು ಗೊತ್ತಾಗಿಬಿಡ್ತದೆ. ಅದಕ್ಕೆ ಇಲ್ಲಿ ಆತ್ಮನು ಶುದ್ಧನು ಪವಿತ್ರನು ಜ್ಞಾನಮಯನೂ ಆಗಿದ್ದಾನೆ ಅಂತ ಹೇಳ್ತಾರೆ. ಇಲ್ಲಿ ಆತ್ಮನ ಬಗ್ಗೆ ಹೇಳುವಾಗ ಶುದ್ಧದಾನು ಅಂತ ಏನು ಹೇಳ್ಯಾರಲ್ಲ, ಆ ಕರ್ಮಿಗಳು ಆತ್ಮನನ್ನು ಶುದ್ಧ ಒಪ್ಪುವುದಿಲ್ಲ. ಅವ್ರ ಆತ್ಮ ಪಾಪ ಮಾಡಿ ಪಾಪಾತ್ಮ ಆಗಿಬಿಟ್ಟಣ. ಆದ್ದರಿಂದ ಅವ್ರು ಹೇಳ್ತಾರೋ ನೀ ಭಾಳ ಪಾಪ ಮಾಡಿ ಪಾಪಾತ್ಮ ಆಗಿ ಇನ್ನು ಪುಣ್ಯ ಮಾಡಿ ಮಾಡಿ ಅದನ್ನೆಲ್ಲ ತಗೋ, ನಿನ್ನ ಪಾಪ ಆತ್ಮ ಎಲ್ಲ ಪಾಪ ಆಗಿಬಿಟ್ಟೈತಿ ಅಂತ ಹೇಳ್ತಾರೆ ಅವರು. ಕರ್ಮವಾದಿಗಳು ಅದನ್ನು ಇವ್ರು ಹೇಳ್ಯಾರ ನಿಜಗುಂಡ್ರು. ಮರಳಿ ಜೀವನು ಕರ್ಮಿ ಮಲಿನನೇ ನೀನೆಂದು ವರೆವಾತನಧಿಕ ಬಾಧಕನೈಸೆ ಅಂದನ. ನೀ ಜೀವದಿ ಕರ್ಮಿಯದಿ ಮಲಿನದಿ. ಮಲಿನ ಅಂದ್ರೆ ಪಾಪ ಭಾಳ ಆಗಿ ನೀ ಭಾಳ ಮಲಿನಾಗಿಬಿಟ್ಟಿ. ಅದಕ್ಕೆ ನೀ ಪುಣ್ಯಕರ್ಮಗಳನ್ನು ಮಾಡಬೇಕು ಅಂತ ಹಿಂಗೆ ಉಪದೇಶ ಮಾಡ್ತಿದ್ದಂದ್ರ ಗುರುವರನವನಲ್ತು ಅಂದಾರ. ಯಾಕಂದ್ರೆ ಅವನು ಸುಳ್ಳು ಸುಳ್ಗ್ಯಾವದಾನ ಅವ. ಯಾಕಂದ್ರೆ ಆತ್ಮ ಹಿಂಗಿಲ್ಲ ಇಲ್ಲದ. ಅದಕ್ಕೆ ಎಲ್ಲಿದು ಆತ್ಮ ಅಂದ್ರೆ ಆಕಾಶದಂತೆ ಐತೆ. ಈಗ ಒಂದು ಗಡಿಗ್ಯಾಗ ಆಕಾಶ ಐತಿಲ್ಲೋ ಐತಿ. ಆ ಗಡಿಗ್ಯಾಗ ಏನಾಗ್ತಿ ಹಾಕಲ್ಲ, ನೀನು ಬೇಕಾದಾಕ ನೀ ಅದರಾಗ ಅತಿ ಹೇಯವಾದ ಹೊಲಸು ಪದಾರ್ಥ ಹಾಕಿ ಇಡ್ತೇನೆ ಅಂದ್ರೂ ಹಂಗಾದ್ರೂ ಆ ಆಕಾಶಕ್ಕೇನು ಅದರದು ಅಪವಿತ್ರ ಪದಾರ್ಥದ ಸಂಬಂಧ ಇಲ್ಲ. ಪವಿತ್ರವಾದಂಥ ಗಂಗಾಜಲ, ತುಪ್ಪ ಇಂಥವು ಶುದ್ಧವಾದ ವಸ್ತು ಅದ್ರಾಗ ಹಾಕ್ತೀನಿ. ಹಾಲು ಅದು
ನೀ ಏನು ಮಾಡಿದ್ರೂ ಅದಕ್ಕೆ ಸಂಬಂಧ ಇಲ್ಲ, ಹೌದಿಲ್ಲ? ಆ ರೀತಿ ಅದ ಆಕಾಶದಂತೆ ಆತ್ಮ ಅದಾನು, ಅವ ಹೆಂಗ ಅಪವಿತ್ರ ಆಗ್ತಾನು, ಅವ ಹೆಂಗ ಮಲಿನ ಆಗ್ತಾನು? ಅದಕ್ಕೆ ನಿಜಗುಂಡ ಹೇಳ್ಯಾರಲ್ಲ, ಚೈತನ್ಯ ರೂಪನಾಗಿದ್ದು ಜಡ ಪಂಚಭೂತ ದೇಹವಿದು ನೀನೆಂಬೆ, ಪೂತ ನಿರ್ಮಲ ನಿಜ ತತ್ವಮಯನಾಗಿ ಸೂತಕಾದಿ ವಿಧಿ ವಿಡಿದಿರುಪ್ಪೆ ಅಜ್ಞಾನಿ ಅಲ್ಲವೇ ಅಂತ ಕೇಳ್ಯಾರ. ಅದಕ್ಕೆ ಇಲ್ಲಿ ಕರ್ಮಿಗಳು ಈ ರೀತಿ, ಅದಕ್ಕೆ ಅವ್ರನ್ನ ವ್ಯಾವೃತ್ತಿ ಮಾಡೋ ಸಲುವಾಗಿ ಇಲ್ಲಿ ಶುದ್ಧನು ಅಂತ ಹೇಳ್ಯಾರ ಅವರು. ನಮ್ಮ ಆತ್ಮ ಅದು ಯಾವಾಗಲೂ ಶುದ್ಧ, ಶುದ್ಧಮ ಪಾಪ ವಿದ್ದಮ ಅಂತ ಸುರ್ತಿನೂ ಐತೆ, ಅದಕ್ಕೆ ಯಾವಾಗಲೂ ಶುದ್ಧ ಪವಿತ್ರ ಐತಿ. ಹೆಂಗ ಮತ್ತಿನ್ನ ಶುದ್ಧದ ಪವಿತ್ರದ ಜ್ಞಾನ ಸ್ವರೂಪ ಐತಿ. ಈ ವೇದಾಂತದಲ್ಲಿ ಆತ್ಮ ಅದು ಯಾವಾಗಲೂ ಶುದ್ಧದ ಪವಿತ್ರದ, ಆದ್ದರಿಂದ ಕರ್ಮದ ಗರಜಿಲ್ಲ ಅಂತನ ಹೇಳಲ್ಪಡ್ತದೆ. ಯಾವಾಗಲೂ ಅದು ಮೊದಲ ಶುದ್ಧ ಐತೆ, ಅದನ್ನೇನು ಮಾಡ್ತೀನಿ ಅಂತೇಳಿ. ಇನ್ನೇನು ತೊಳ್ಕೊಳ್ಳೋದಿದ್ರೆ ಅಂತಃಕರಣ ತೊಳ್ಕೊ, ಅದು ಮಲಿನ ಆಗಿರ್ತೈತಿ. ಬಟ್ಟೆ ಹೆಂಗ, ಬಟ್ಟೆ ಮೈಲಾಗಿರ್ತೈತಿ ಅಲ್ಲಿ ಇಲ್ಲಿ ಕುಂತು ಮಣ್ಣಾಗದ, ಆದ್ರೆ ಶರೀರಕ್ಕೆ ಏನಾಗಿಲ್ಲ. ಆ ರೀತಿ ಅಂತ ಈ ರೀತಿ ಅದು ಪವಿತ್ರವಾಗಿನ ಐತಿ. ಮತ್ತೆ ಹೆಂಗೈತಿ? ಜ್ಞಾನ ಸ್ವರೂಪ ಐತಿ, ಜ್ಞಾನಮಯ ಐತಿ. ಜ್ಞಾನಮಯ ಅಂತ ಹೇಳಿದ್ದರಿಂದನೂ ಮತ್ತು ಏನು ಕಂಡು ಬರ್ತದ ಅಲ್ಲಿ? ನೈಯಾಯಿಕರ ಜಡ ಅಂತ ಅರ್ಥ ಅಲ್ಲ ಅಂತನೂ ವ್ಯಾವೃತ್ತಿ ಮಾಡಿತು. ಆತ್ಮನಿಗೆ ನೈಯಾಯಿಕರ ಜಡ ಅಂತಾರೆ, ಅವರ ಮತನೂ ವ್ಯಾವೃತ್ತಿ ಮಾಡ್ದಂಗೆ ಆಯ್ತು. ಇನ್ನು ಜ್ಞಾನ ಅನ್ನೋದು ನೈಯಾಯಿಕರು ಮನಸ್ಸಿನ ಕ್ರಿಯಾ ಆಗಿ ಆತ್ಮನೊಡನೆ ಸಂಯೋಗ ಆದಾಗ ಜ್ಞಾನ ಗುಣ ಬರ್ತೈತಿ. ಹಂಗೆ ಕರೆಂಟ್ ಹೋಗಿ ಬಲ್ಪಿಗೆ ಸಂಬಂಧ ಆದಾಗ ಹಂಗೆ ಹೇಳ್ತಾರೆ. ಆದ್ರೆ ಆ ಜ್ಞಾನ ಅವ್ರು ಹೇಳಿದ್ರು ಕೂಡ ಅದು ಗುಣ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಏನು ಹೇಳ್ಯಾರು? ಜ್ಞಾನಮಯ. ಮಯ ಅಂದ್ರೆ ಸ್ವರೂಪ ಅಂತ. ಏನು? ಜ್ಞಾನ ಸ್ವರೂಪ ಐತೆ ಅದ. ಆದ್ದರಿಂದ ಯಾಕ ಬೋಧಾತ್ಮ ಅಂದಾರ? ಬೋಧ ಅಂದ್ರೆ ಜ್ಞಾನ, ಶುದ್ಧ ಬೋಧಾತ್ಮ ಪದವಾದ ಅಂತ ಅಲ್ಲಿ 5ನೇ ನುಡಿಯೊಳಗೆ ಶುದ್ಧ ಬೋಧಾತ್ಮ ಪದವಾದ ತಾನೆತ್ತ, ಈ ಚರ್ಮಮಯವಾದ ತನು ಎತ್ತ, ಹಿಂಗಂತಾರೆ ಅಲ್ಲಿ. ಅಲ್ಲ, ನಾ ಎಲ್ಲಿ ಮತ್ತು ಇದು ಎಲ್ಲಿ ಅಂತ ಹಿಂಗೆ. ಆದ್ದರಿಂದ ಈ ರೀತಿ ಅದು ನಾ ಶುದ್ಧದೇನಿ, ಅದು ಅಶುದ್ಧ ಐತಿ ದೇಹ. ನಾನು ಚೇತನದೇನಿ, ಅದು ಜಡ ಐತಿ. ಈ ರೀತಿ ವಿಚಾರ ಮಾಡಿದರೆ ದೇಹ ನಾ ಅಲ್ಲ ಅಂಥೇಳಿ ಮತ್ತೊಮ್ಮೆ ಹೇಳೋ ಜರೂರತಿಲ್ಲ. ನಾವು ನಮ್ಮದು ವಿಚಾರ ಮಾಡ್ಕೊಂಡು ನೋಡಿದ್ರೆ ನಮ್ಗೆ ಗೊತ್ತಾಗಿಬಿಡ್ತೈತಿ. ಹೀಗೆ ದೃಶ್ಯವಾಗಿರೋಣದ್ರಿಂದ ಈ ದೇಹ ತಾ ಹೇಗೆ ಅಲ್ಲವೋ ಹಾಗೆ ಇಂದ್ರಿಯ ಪ್ರಾಣ ಕರ್ಣಾದಿಗಳು ತಾ ಅಲ್ಲ ಅಂತ ತಿಳಿ ಅಂತ ಇನ್ನು ಮುಂದೆ 6ನೇ ನುಡಿಯೊಳಗೆ ಹೇಳುತ್ತಾರೆ. ತನುವಿನಂತಿರೇ ದೃಶ್ಯವೆನಿಪುದರಿಂದ ಇಂದ್ರಿಯ ನಿಕಾಯವು ಆ ಪ್ರಾಣವು ಅಹಮಾದಿ ಇನಿತನು ನೀನಲ್ಲವೆಂದು ಭಾವಿಪುದು ಮಾನಿನಿರನ್ನೇ ಸತ್ಯಾನುಭವದಿಂದ ಅಂದ. ಶರೀರದ ಹ್ಯಾಂಗ ಈಗ ಶರೀರ ಬಗ್ಗೆ ಹೇಳ್ಕೊಂಡು ಬಂದ್ರಲ್ಲ, ಅದರಂತೆನ ಅದು ಹೆಂಗ ಆತ್ಮನಿಂದ ಅರಿಸಿಕೋತದ, ಹೌದಿಲ್ಲ? ಆತ್ಮ ಅವ ಕಾಣವ, ಅದು ಕಾಣಿಸ್ಕೊಳ್ಳೋದು, ತೋರೋದು ಇವ ಅರಿಯಾವ. ಹಿಂಗೈತಿಲ್ಲೋ ದೇಹಕ್ಕೆ ಆತ್ಮನಿಗೂ. ಹಂಗನ ಆ ದೇಹಕ್ಕೆ ಸಂಬಂಧಪಟ್ಟ ಇಂದ್ರಿಯಗಳದಾವಲ್ಲ, ಶ್ರೋತ್ರಾದಿ ಇಂದ್ರಿಯಗಳು, ಇವು ಪ್ರಾಣಾದಿಗಳು ಅಹಂಕಾರಾದಿ ಕರ್ಣಗಳು ತಾವಲ್ಲ. ಯಾಕೆ ಹೇಳಬೇಕಾಯ್ತು?
ಈಗ ದೇಹಕ್ಕೆ ಹೆಂಗೆ ನಾವು ಅಂತೀವೋ ಹಂಗೆ ಒಮ್ಮೊಮ್ಮೆ ಇಂದ್ರಿಯಗಳಿಗೂ ನಾವು ಅಂತೀವಿ ನಾವು. ಹೌದಿಲ್ಲ? ಅಜ್ಞಾನಿ ಪುರುಷ ಈ ದೇಹನ ಅಂತೊಮ್ಮೆ ಅಂತಾನ. ಯಾಕಂದ್ರೆ ನಾ ಈಗ ಸ್ವರ್ಗೀನಿ, ಸೊಕ್ಕೀನಿ, ಕರ್ಗದೀನಿ, ಕೆಂಪಗದೀನಿ, ಉದ್ದದೀನಿ, ಗಿಡ್ಡದೀನಿ, ನಾ ಹಿಂಗದೀನಿ ಅಂತ ಹೇಳ್ತಾನೆ. ಮತ್ತು ಈ ದೇಹಕ್ಕೆ ನಾ ಅಂದಂಗೆ ಆಗ್ತದೆ. ಹೌದಲ್ಲ? ಅದರಂತೆನ ವ್ಯವಹಾರ ಕಾಲದಲ್ಲಿ ಇಲ್ಲಿ ಅಲ್ಲಿ ಬಂದಿದ್ದಲ್ಲ ಇವ ನಾ ನೋಡೀನಿ ಅಂತ. ನಾ ನೋಡೀನಿ ಅಂದ್ರೆ ನೋಡಿದ್ದು ಕಣ್ಣು. ಇಲ್ಲ ಇವ ಹಿಂಗೆ ಅಂದ ಮಾತು ನನ್ನ ಹುಜುರ ಅಂದ. ನಾ ಸ್ವತಃ ಕೇಳೇನಲ್ಲ. ನಾ ಸ್ವತಃ ಕೇಳೇನಿ ಅಂತಾನಂದ್ರೆ ಕೇಳಿದ್ದು ಯಾವುದು? ಕಿವಿ. ನೀ ಕಿವಿ ಎದಿ ಏನು ಅಂತ ಕೇಳಿದ್ರಂದ್ರೆ ಅಲ್ಲ ತಾನೆ. ಮತ್ತು ಕೇಳೇನಿ, ನಾನ ಕೇಳೇನಿ, ನಾ ಸ್ವತಃ ಕೇಳೇನ ತಾನೆ. ಈ ರೀತಿ ಅಲ್ಲಿನೂ ಇಂದ್ರಿಯಗಳಲ್ಲಿನೂ ಕೂಡ ಆತ್ಮಭಾವ ಕಂಡು ಬರ್ತೈತಿ. ಹಂಗತ್ತೇಳೇನ ಕೆಲವರು ಅಂದ್ರೆ ಚಾರ್ವಾಕ ಏಕದೇಶಿಗಳು, ಲೋಕಾಯತಿಕರು, ಅವ್ರ ಇಂದ್ರಿಯಗಳಿಗೆ ಆತ್ಮ ಹತ್ತು ಕೂತ್ಬಿಟ್ರು ಅವರು. ಆದ್ದರಿಂದ ಅದಕ್ಕೆ ಶರೀರದಂತೆ ಕಾಣಿಸಿಕೊಳ್ಳುವ ಶ್ರೋತ್ರಾದಿ ಇಂದ್ರಿಯಗಳು, ಈ ಪ್ರಾಣಾದಿಗಳು, ಅಹಂಕಾರಾದಿ ಕರ್ಣಗಳು ತಾವಲ್ಲ ಎಂದು ಅನುಭವ ಯುಕ್ತಿ ಮೊದಲಾದವುಗಳಿಂದಲೇ ನಿಶ್ಚಯ ಮಾಡತಕ್ಕದ್ದು ಅಂತ ಹೇಳ್ಯಾರ ಅವರು. ಅದಕ್ಕೆ ಇವು ಇಂದ್ರಿಯಗಳು ಏನದಾವ ಇವ ಆತ್ಮ ಅಂಥೇಳಿ ಹಿಂಗೆ ಭ್ರಾಂತಿ ಆಗ್ತದೆ. ಈ ಇಂದ್ರಿಯಗಳೇ ನಾ ಅಂತೇಳಿ. ಈಗ ಶ್ರೋತ್ರ ಇಂದ್ರಿಯ ನಾ ಕೇಳೇನಿ, ನಾ ಅಂದ್ರೆ ಅದಕ್ಕೆ ಅವರೊಂದು ಇದು ಕೊಡ್ತಾರೆ, ಅಹಂ ಪ್ರತ್ಯಯ ವಿಷಯ ಆತ್ಮ. ಅಹಂ ಅಹಂ ಅಂದ್ರೆ ನಾನು ನಾನು ಅಂತ ಎದ್ರಾಗ ಹಾಕಿರ್ತೈತಿ, ಅದು ಆತ್ಮ ಆಯ್ತು. ನಾನು ಕೇಳಿದ್ದೇನೆ ಆತನಲ್ಲ. ಮತ್ತು ಅಂದಮೇಲೆ ಮತ್ತು ಆ ಇಂದ್ರಿಯ ನಾನು ಬೇಡ. ಅತಿ ಪ್ರೀತಿಗೆ ಪಾತ್ರವಾದದ್ದು ಯಾವುದೋ ಅದು ಆತ್ಮ. ಹಿಂಗೂ ಒಂದು ಇದು ಕೊಡ್ತಾರೆ ಯುಕ್ತಿ. ಯಾವುದು ಅತಿ ಪ್ರೀತಿಗೆ ಪಾತ್ರ ಆಗೈತಿ ಅದು ಆತ್ಮ. ಅಂದ್ರೆ ದೇಹಕ್ಕಿಂತಲೂ ಇಂದ್ರಿಯಗಳ ಮೇಲೆ ಪ್ರೀತಿ ಹೆಚ್ಚಿಗೈತಿ. ಹೌದಿಲ್ಲ? ಈಗ ಅವ ಹೊಳೆಯವದಾನ ನಿಂದಿರಿಸಿ ಹೊಡಿತಾನ. ಇವಂತೂ ಹೊಡಿಯಪ್ಪ, ಏನು ಹೊಡಿತಿ, ಎಷ್ಟು ಹೊಡಿತಿ ಹೊಡಿ ಅಂತ ನಿಂತಾನ. ಆದ್ರೆ ಅವ ಕಿವಿಗಡ್ಡಿಗೆ, ಮೂಗಿಗೆ, ಹಿಂಗೆ ಬಾಯಿಗೆ ಹೊಡಿಲಕ್ಕ ಹೋದಂದ್ರೆ ಹಿಂಗೆ ಮಾರಿ ತಿರುತ್ತಾನೆ. ಹಿಂಗೆ ಮಾರಿ ಇಲ್ಲಿ ಹೊಡಿ, ಇಲ್ಲಿ ಮೈಗೆ ಹೊಡಿ. ಹೌದಿಲ್ಲ? ಮೈಗೆ ಹೊಡಿ ಅಂತಾನೆ. ಅಂದ್ರೆ ಈ ದೇಹಕ್ಕಿಂತಲೂ ಇಂದ್ರಿಯ ಮೇಲೆ ಪ್ರೀತಿ ಹೆಚ್ಚಿಗೆ ಐತಿ ಅಂತ. ಅದಕ್ಕೆ ಮತ್ತಲ್ಲಿ ಅತಿ ಪ್ರೀತಿಗೆ ಪಾತ್ರವಾದದ್ದು ಇಂದ್ರಿಯ ಅದಾವ. ಆದ್ರಿಂದ ನಾವು ಇಂದ್ರಿಯಕ್ಕೆ ಆತ್ಮ ಅಂತೀವತ್ತು ಅವ್ರು ಹೇಳ್ತಾರೆ. ಅದಕ್ಕೆ ವಿಚಾರ ಮಾಡಿ ನೋಡಿದ್ರೆ ಈ ಇಂದ್ರಿಯಗಳು ಕೂಡ ಆತ್ಮ ಅಲ್ಲ. ಅದ ಯಾಕಂದ್ರೆ ಶರೀರದಂತೆ ಇವು ಕೂಡ ಆತ್ಮನಿಂದ ಹರಿಸಿಕೋತಾವು ಅಂಥೇಳಿ. ಅಲ್ಲದೆ ಇದರ ಬಗ್ಗೆ ಶ್ರುತಿ ಪ್ರಮಾಣವೂ ಕೂಡ ಅದ ಕೇನೋಪನಿಷತ್ತಿನೊಳಗೆ. ಈಗ ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋ ಯದ್ವಾಚೋಹ ವಾಚಂ ಸೌ ಪ್ರಾಣಸ್ಯ ಪ್ರಾಣಃ ಅಂತ ಕೇನೋಪನಿಷತ್ತು ಹೇಳ್ತಾರೆ. ಅಲ್ಲಪ್ಪ, ಇವು ಇಂದ್ರಿಯ ಶ್ರೋತ್ರಾದಿ ಇಂದ್ರಿಯಗಳದಾವಲ್ಲ, ಇವ ಆತ್ಮ ಅಂತ ನೀ ತಿಳಿದಿ, ಇವು ಆತ್ಮ ಅಲ್ಲ. ಆತ್ಮ ಅನ್ನೋದು ಶ್ರೋತ್ರಸ್ಯ ಶ್ರೋತ್ರಂ. ಶ್ರೋತ್ರಕ್ಕೂ ಕೂಡ ಶ್ರೋತ್ರ ಆಗೈತೆ ಅದ. ಅದು ಈಗೇನ ನೀ ಇಂದ್ರಿಯ ಅದಾವಲ್ಲ, ಆ ಇಂದ್ರಿಯಕ್ಕೂ ಕೂಡ ಪ್ರೇರಕ್ ಯಾವುದರ ಶಕ್ತಿಯನ್ನು ಪಡೆದು ಇಂದ್ರಿಯ ಕೇಳುತ್ತದೆಯೋ, ಯಾವುದರ ಶಕ್ತಿಯನ್ನು ಪಡೆದು ನೇತ್ರವು ನೋಡುತ್ತದೆಯೋ, ಹೀಗೆ ಮನಸೋ ಮನೋ
ಈ ಮನಸ್ಸು ಕೂಡ ಇದು ಎಲ್ಲವನ್ನು ತಿಳಿಯೋದು ಮನನ ಮಾಡೋದು ಹಿಂಗೆಲ್ಲ ಮಾಡಲಿಕ್ಕೆ ಯಾವುದರ ಶಕ್ತಿಯನ್ನು ಪಡೆದು ಮಾಡ್ತೈತಿ ಇದು, ಅದು ಆತ್ಮ. ಅಲ್ಲದೆ ಯದ್ವಾಚೋ ಹವಾಚಂ, ಈ ವಾಕ್ಯೇಂದ್ರಿಯ ವಾಣಿ ಮಾತು ಇದು ಮಾತಾಡ್ತದೆ. ಮಾತಾಡಬೇಕಾದ್ರೆ ಈ ಮಾತು ಪ್ರತಿಯೊಂದನ್ನು ತಿಳಿಸ್ಕೊಡ್ತದೆ, ಹೌದಿಲ್ಲ? ಇದು ಇಲ್ಲಿ ಏನು ಹೇಳ್ಯದ, ಈ ಶಬ್ದದ ಅರ್ಥ ಏನು ಅಂತ ಹಿಂಗೆ ತಿಳಿಸ್ಕೊಡ್ತದೆ. ಇವ್ರು ಯಾರು ಅನ್ನೋದು ಪರಿಚಯ ಮಾಡಿಕೊಡ್ತದೆ, ವಾಣಿಯಿಂದನೇ ಮಾಡ್ತದಿಲ್ಲ. ಆದ್ರೆ ಈ ವಾಣಿಗೂ ಕೂಡ ಶಕ್ತಿ ಕೊಟ್ಟದ್ದು ಅದು ಆತ್ಮ. ಹಿಂಗದ ಹಿಂಗ ಸೌ ಪ್ರಾಣಸ್ಯ ಪ್ರಾಣ, ಇದರೊಳಗೆ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಹೆಚ್ಚಿಂದು ಪ್ರಾಣದ ಈ ಶರೀರದೊಳಗೆ. ಪ್ರಾಣಕ್ಕೂ ಆತ್ಮ ಅನ್ನುವ ಹಿರಣ್ಯ ಗರ್ಭ ಉಪಾಸಕರು ಅದಾರ, ಆದ್ರೆ ಅಲ್ಲದು ಆತ್ಮ ಅಲ್ಲದು ಪ್ರಾಣ. ಅದಕ್ಕೂ ಒಂದು ಪ್ರಾಣ, ಆ ಪ್ರಾಣಕ್ಕೆ ಪ್ರಾಣವಾಗಿ ಐತಿ, ಅದು ಆತ್ಮ ಅಂಥೇಳಿ. ಹಿಂಗ ಈ ಇಂದ್ರಿಯಗಳಿಗಿಂತಲೂ ಬ್ಯಾರೆ, ಇವುಗಳನ್ನು ಅರಿಯತಕ್ಕಂಥದ್ದಾಗಿ ಇವುಗಳಿಗೆ ಈ ಅರಿಯುವ ಶಕ್ತಿಯನ್ನು ಕೊಟ್ಟದ್ದಂತ ಯಾವ ಆತ್ಮ ಐತಲ್ಲ, ಅದು ಇವಕ್ಕಿಂತ ಬ್ಯಾರೆ ಐತಿ. ಹೆಂಗ? ಈಗ ಪಂಕ ತಿರುಗತೈತಿ, ಟ್ಯೂಬ್ ಲೈಟ ಪ್ರಕಾಶ ಕೊಡ್ತೈತಿ. ಈ ವ್ಯವಹಾರ ಇವು ಮಾಡ್ತಾವು. ಇವು ಈ ವ್ಯವಹಾರ ಮಾಡಬೇಕಾದ್ರೆ ಇವಕ್ಕೆ ಶಕ್ತಿ ಕೊಟ್ಟದ್ದೊಂದು ವಸ್ತು ಬೇರೆ. ಯಾವುದದು? ಕರೆಂಟ್. ಕರೆಂಟ್ ಐತೆ ಅಂದ್ರೆ ಅವು ಕೆಲಸ ಮಾಡ್ತಾವು. ಲೈಟ್ ಬೆಳಕು ಕೊಡ್ತದೆ, ಟ್ಯೂಬ್ ಲೈಟ್. ಪಂಕ ಗಾಳಿ ಕೊಡ್ತದೆ, ಹೌದಲ್ಲ? ಕರೆಂಟ್ ಹಾದು ಸುಮ್ಗಪ್ಪ ಕುಂದ್ರೋದು. ಆ ರೀತಿ ಅವುಗಳ ಪ್ರೇರಣೆಗೂ ಕೂಡ ಅವರಿಗೆ ಒಂದು ಜೀವಾತ್ಮದಂತೆ ಕರೆಂಟ್ ಹೆಂಗೈತಿ, ಹಂಗ ಈ ಇಂದ್ರಿಯಗಳಿಗೂ ಕೂಡ ಪ್ರೇರಕ ಚೇತನ ಕೊಡ್ತಕ್ಕಂಥ ಒಂದು ಶಕ್ತಿ ಅದು ಆತ್ಮ ಐತಿ, ಕರೆಂಟಿನಂತೆ. ಆದ್ದರಿಂದ ಈ ಇಂದ್ರಿಯಗಳು ಆತ್ಮ ಅಲ್ಲ. ಇಂದ್ರಿಯಗಳಿಗೂ ಕೂಡ ಯಾವುದು ಎದುರಿಟರಿಯತಕ್ಕಂಥದ್ದಾಗಿ ಅದಕ್ಕೆ ಅರಿಯುವ ಶಕ್ತಿ ಕೊಟ್ಟಂತಹದ್ದಾಗಿ ಇದ್ದದ್ದೇ ಆತ್ಮ ಅಂತ ಹೇಳಲ್ಪಡ್ತೈತಿ. ಆದ್ದರಿಂದ ಈ ಪ್ರಾಣಾದಿ ಅಹಂಕಾರಾದಿ ಕರಣಗಳು ತಾವಲ್ಲ ಅಂಥೇಳಿ ತನ್ನ ಅನುಭವ ಯುಕ್ತಿ ಮೊದಲಾದವುಗಳಿಂದ ನಿಶ್ಚಯ ಮಾಡಿ ತಿಳ್ಕೋಬೇಕು ಅಂತ ಹೇಳ್ಯಾರ. ಏನ? ಮನಬುದ್ಧಿಯಾದಿ ಕರಣಗಳು ದೀಪಾದಿಗಳಂತೆ ಸಾಧನಗಳಾಗಿರುವುದರಿಂದ ತಾನಲ್ಲ ಅಂತ ಹೇಳ್ತಾರೆ. ಈ ಮನ ಬುದ್ಧಿ ಇವು ಕರ್ಣ ಏನದಾವಲ್ಲ, ಅಂತಃಕರಣ ಸಂಬಂಧಿ, ಇವು ದೀಪ ಹೆಂಗ ನಮಗ ಸಾಧನ ಆಗ್ಯಾವಲ್ಲ. ಸಾಧನ ಅಂದ್ರೆ ಮತ್ತೆ ಇಲ್ಲೆಲ್ಲ ಅಭ್ಯಾಸ ನಡಿಬೇಕಾದ್ರೆ ಕತ್ಲ್ಯಾಗ ಸಾಧನ ಇಲ್ಲ. ಆ ರೀತಿ ಇವು ಕೂಡ ಈ ಮನಬುದ್ಧಿಯಾದಿಗಳು ಕೂಡ ಸಾಧನ ಅದಾವ. ವನಿತೆ ಮನೋಮತಿ ಅಹಮು ಚಿತ್ತಾದಿ ಸಾಧನತೆಯಿಂದವೇ ದೃಶ್ಯವಹವಾಗಿ ಅನುದಿನಂ ಇವು ತನಗನ್ಯವಲ್ಲದೆ ತಾನೆಂದೆನಲಿಲ್ಲವು ಹರಿ ದೀಪಾದಿಗಳಂತೆ. ದೀಪಾದಿಗಳಂತೆ ಅಂದ್ರೆ ದೀಪ ಅನ್ಯ ವಸ್ತುಗಳನ್ನು ಕಾಣುವುದಕ್ಕೆ ಸಹಾಯ ಆಕತಿ. ಈಗ ಕತ್ಲ್ಯಾಗ ಆ ಒಳಗಿನ ವಸ್ತುಗಳನ್ನೆಲ್ಲ ನಾವು ನೋಡಬೇಕು, ಅದನ್ನು ತಗೊಂಡು ವ್ಯವಹಾರ ಮಾಡಬೇಕಾದ್ರೆ ದೀಪ ಬೇಕಲ್ಲ. ದೀಪ ಇತ್ತಂದ್ರೆ ನಮಗೆ ಆ ಕೆಲಸಕ್ಕೆ ಸಹಾಯಕ ಆಗ್ತೈತಿ, ಹೌದಿಲ್ಲ? ಸಹಾಯ ಆಕತಿ. ಅದು ಹೇಗೋ ಅವು ಹೇಗೆ ಅಂದ್ರೆ ಅನ್ಯ ವಸ್ತು ಕಾಣುವುದಕ್ಕೆ ಸಹಾಯ ದೀಪ ಆಕೈತಿ. ಆದ್ದರಿಂದ ಅವು ಹೇಗೆ ತಾನಾಗುವುದಿಲ್ಲೋ ಹಾಗೆ ಮನ ಮೊದಲಾದ ಕರ್ಣ ದೀಪ ನಮ್ಮ ವ್ಯವಹಾರಕ್ಕೆ ಸಹಾಯಕ ಆಗೈತಿ, ಹೌದಿಲ್ಲ? ನಾವೇನರ ಕೆಲಸ ಮಾಡ್ಬೇಕಾದ್ರೆ, ಈಗ ಇಲ್ಲಿ ರೊಟ್ಟಿ ಮಾಡಬೇಕು,
ರೊಟ್ಟಿ ಮಾಡ್ತಾರ ಅದ್ರಾಗ ನೀವು ಏನಾರ ಕಾಯಿಪಲ್ಲೆ ಏನಾರ ಮಾಡ್ಬೇಕಲ್ಲ, ಅಡಿಗೆ ಮಾಡ್ಬೇಕಾದ್ರೆ ಲೈಟ್ ಹೋಗ್ಯಾವ, ಕರೆಂಟ್ ಹೋಗ್ಯಾವ, ಮತ್ತೇನು ಬೇಕಲ್ಲ ದೀಪ, ಹೌದಿಲ್ಲ? ದೀಪ ಇತ್ತಂದ್ರೆ ಚಮಚೆ ಎಲ್ಲೈತಿ, ಉಪ್ಪಿನ ಕುಳ್ಳು ಎಲ್ಲಿ ಐತಿ, ಇವೆಲ್ಲ ಮತ್ತೆ ನೋಡ್ಬೇಕಲ್ಲ, ಹೌದಲ್ಲ? ಮತ್ತು ಈ ರೀತಿ ಅವಕರನ್ನೆಲ್ಲ ನಾವು ತಿಳಿಬೇಕಾದ್ರೆ ದೀಪ ನಮಗೆ, ಮನುಷ್ಯನಿಗೆ ದೀಪ ಹೆಂಗ ಸಾಧನ ಆಗೈತಿ, ಹಂಗ ಈ ಮನಬುದ್ಧಾಧಿಕರಣಗಳು ಕೂಡ ಇವು ಸಾಧನ ಆಗ್ಯಾವ. ಅದಕ್ಕೆ ಕರ್ಣಗಳು ಕೂಡ ದೃಶ್ಯವಾಗಿ ಅನ್ಯವನ್ನು ತಿಳಿಯುವುದಕ್ಕೆ ಸಾಧನ ಆಗ್ಯಾವ, ಇನ್ನೊಂದನ್ನು ತಿಳಿಲಕ್ಕ ಸಾಧನವು. ಹೆಂಗ ಈಗ ಅಕ್ಷರ ಅದಾವು, ಅಕ್ಷರ ಸಣ್ಣ ಅಕ್ಷರ ಅದಾವು, ಕಾಣಂಗಿಲ್ಲ, ಅದಕ್ಕೆ ಏನು ಮಾಡಬೇಕು? ಚಸ್ಮಾ ಹಾಕ್ಬೇಕು, ಮತ್ತೆ ನೋಡ್ಬೇಕು. ಚಸ್ಮಾ ಹಾಕಿ, ಚಸ್ಮಾ ಅನ್ನೋದು ನಮಗೆ ಅಕ್ಷರ ಓದಲಿಕ್ಕೆ ಸಾಧನ ಆಗೈತಿ, ಸಾಧನ ಆಗೈತಿ. ಮತ್ತಿನ್ನ ಏನು ಅದನ್ನ ಓದೋದೈತೆ ಅನ್ನೋದು ಓದಂಗಾರ ಹಿಂಗಿಟ್ಟು ಬಿಡ್ತೀವಿ, ಓದಿ ಬರ್ತೈತೆ ಅನ್ನೋದಕ್ಕೆ ಬರಂಗಿಲ್ಲ. ನೀವು ಬೇಕತ್ತೈತೆ, ನೀವು ಕಾಣಬೇಕು, ಹೌದಲ್ಲ? ಅದಕ್ಕಾಗಿ ಈ ರೀತಿ ಅಲ್ಲಿ ಈ ಮನ ಮೊದಲಾದ ಕರ್ಣಗಳು ಕೂಡ ದೃಶ್ಯವಾಗಿ ಮತ್ತೊಂದನ್ನು ಅರಿಯುವುದಕ್ಕೆ ಇವು ಸಾಧನ ಆಗ್ಯಾವು. ಅವು ಯಾವಾಗಲೂ ಸಾಧನೆ ಇದ್ದದ್ದು ಅದು ಕರ್ಣ ಅಂದ್ರೆ ಸಾಧನ ಆಗಿರ್ತೈತಿ. ಕರ್ಣ ಅಂದ್ರನ ಸಾಧನ. ಸಾಧನ ಆದದ್ದು ತಾ ಹೆಂಗಾಗ್ತಾನ? ರಾಮನು ಗಿಡವನ್ನು ಕೊಡಲಿಯಿಂದ ಕಡಿದನು, ರಾಮನು ಕೊಡಲಿಯಿಂದ ಗಿಡವನ್ನು ಕಡಿದನು. ಹಿಂಗೊಂದು ವಾಕ್ಯ ಅದು, ಇದೆಲ್ಲ ಕೂಡಿ ವಾಕ್ಯ ತರ. ರಾಮನು ಕರ್ತ, ಹೌದಾ? ಕೊಡಲಿ ಅನ್ನೋದು ಕರ್ಣ ಐತಿ, ಸಾಧನ. ಗಿಡವನ್ನು ಕಡಿಯೋದು ಕರ್ಮ ಐತೆ ಅದ. ಮತ್ತಿನ್ನ ಕೊಡಲಿಯಿಂದ ಗಿಡವನ್ನು ಕಡಿದ, ಎದರಲ್ಲೇ ಕಡ್ದ? ಕೊಡ್ಲಿಲೆ ಕಡ್ದ. ಯಾರು ಕಡಿದ್ರು? ರಾಮ್ ಕಡ್ದ. ರಾಮ್ ಕರ್ತ ಅದ, ಕೊಡ್ಲಿ ಕರ್ಣ ಆಯ್ತು. ಅಂದ ಮೇಲೆ ಆ ಕೊಡ್ಲಿ ಸಾಧನ ಆಗೈತಿ ಯಾರಿಗೆ? ಆ ರಾಮಗೆ ಸಾಧನ ಆಗೈತಿ. ರಾಮ ಇಲ್ಲ ಅಂದ್ರೆ ಕೊಡ್ಲಿ ಇಲ್ಲಿ ಬೀಳ್ತೈತಿ ತಾನ ಸುಮ್ಮ, ಹೌದಲ್ಲ? ಏನ್ ತಾನ ಹೋಗಿ ಗಿಡ ಕಡಿತೈತಿ ಅನ್ನೋದು ಕೊಡ್ಲಿ, ಕರ್ತ ಪುರುಷ ಇಲ್ಲದ, ಹೌದಲ್ಲ? ಮತ್ತ ಆ ರೀತಿ ಮನಬುದ್ಧಾಧಿಕರಣಗಳು ಸುಮ್ ಕೊಡ್ಲಿದ್ದಂಗದಾವ. ಮತ್ತು ಅವಕ್ಕನ್ನು ಹಿಡಿದು ಕಡಿಯವ ಒಬ್ಬ ಪುರುಷ ಬೇಕ ಬೇಡ? ಹಂಗ ಮನುಷ್ಯನಿಗೆ ಆತ್ಮನಿಗೆ ಅವು ಏನಾಗ್ಯಾವು? ಕರ್ಣ ಆಗ್ಯಾವ, ಸಾಧನ ಆಗ್ಯಾವ. ಮತ್ತು ಅವಕ ಆತ್ಮ ಹತ್ ಕೂತ್ರೆ ಹೆಂಗದ? ಅವ ಕರ್ತ ಅಂದ್ರೆ ಬರ್ತೈತೇನೆ? ಕರ್ಣ ಕರ್ತ ವಿರೋಧ ಅಂತ ಹೇಳ್ತಾರೆ. ಆದ್ದರಿಂದ ಅಂದ್ರೆ ಕರ್ಣ ಯಾವ್ದಿರ್ತೈತಿ? ಸಾಧನ, ಅದು ಕರ್ತ ಆಗೋದಿಲ್ಲ. ಹಂಗ ಇಂದ್ರಿಯಗಳು ಆತ್ಮ ಆಗೋದಿಲ್ಲ ಅಂತ ಹೇಳೋದು ತಾತ್ಪರ್ಯ. ಮನಬುದ್ಧಿ ಆದಿ ಕರ್ಣಗಳು ಆತ್ಮ ಆಗ್ಲಿಕ್ಕೆ ಬರೋದಿಲ್ಲ, ಸಾಧನದವು. ಆದ್ದರಿಂದ ಮಾನಸಾದಿ ಕರ್ಣಗಳು ತಾನಲ್ಲವೆಂದು ಇದು ಪ್ರತಿಜ್ಞೆ. ಇವು ಆತ್ಮ ಅಲ್ಲ ಅನ್ನೋದೇ ಪ್ರತಿಜ್ಞೆ ಆಯಿತು. ಹೇತು ಏನು ಅಂತ ಕೇಳಿದ್ರೆ ಅಂದ್ರೆ ಸಾಧನಗಳಾಗಿರುವುದರಿಂದ ಎಂಬುದೇ ಹೇತು. ಇವು ಸಾಧನಗಳಾಗ್ಯಾವು ಅನ್ನೋದೇ ಹೇತು. ಇಲ್ಲಿ ಹೆಂಗ ಧೂಮತ್ವ ತಂದಂಗ, ಹೊಗೆ ಇರುವುದರಿಂದ ಬೆಂಕಿ, ಪರ್ವತೋ ವನ್ಯಮಾನ್, ಧೂಮತ್ವ ಅಂತ ಹೇತು ಹೇಳ್ತಾರಲ್ಲ, ಆ ರೀತಿ ಏನಿಲ್ಲಿ ಸಾಧನಗಳಾಗಿರುವುದರಿಂದ ಅನ್ನೋದೇ ಹೇತು. ದೃಷ್ಟಾಂತ ಏನು? ದೀಪಾದಿಗಳಂತೆಂಬುದು ದೃಷ್ಟಾಂತ. ದೀಪ ಹೆಂಗ ನಮಗ ಅಡ್ಗಿ ಮಾಡ್ಲಕ್ಕ, ಅದಕ್ಕ ಇದಕ್ಕ ಓದ್ಲಕ್ಕ ಬರಿಲಕ್ಕ ಅದು ಸಾಧನ ಆಗೈತಿ. ಹಂಗ ಈ ಮನಬುದ್ಧಾದಿ ಕರ್ಣಗಳು ಕೂಡ ಈ
ವ್ಯವಹಾರಕ್ಕೆ ಸಾಧನ ಆಗ್ಯಾವು ಅನ್ನೋದೇ ಇಲ್ಲಿ ದೃಷ್ಟಾಂತ. ಹೀಗೆ ಪ್ರತಿಜ್ಞಾ ಹೇತು ದೃಷ್ಟಾಂತ ಮೂರು ಅವಯವಗಳಿಂದ ಕೂಡಿದ್ದಕ್ಕ ಅನುಮಾನ ಪ್ರಮಾಣವೆನ್ನುತ್ತಾರೆ. ಈಗ ಅರಿವು ಮರವೆಗಳನ್ನು ಅರಿಯುತ್ತಲಿದ್ದೇನೆಂದು ತಿಳಿ ಅಂತ ಈಗ 8ನೇ ನುಡಿಯಲ್ಲಿ ಹೇಳುತ್ತಾರೆ. ಅರಿವೆನೆಂಬಾಗಳ್ ಆ ಮರವೆನೆಂಬಾಗಳ್ ಅರಿವಿನುಳಿಮೆ ನೀನಲ್ಲದೊಡೆ ಆವ ತೆರೆದಿಂದೆ ನೀರೇ ನೀನು ಅರಿದೆಂತೂ ಪೇಳ್ವೆ ಮತ್ತರಿದೇನು ನಾ ಮರೆದೆ ನೆಂಬೆರಡನು. ಏನಂತಾರ? ಬೆಳಕು ಕತ್ತಲೆಗಳಿಗೆ ಕಣ್ಣು ಬೇರಾಗೈತಿ, ಬೆಳಕೈತಿ ಕತ್ತಲೈತಿ. ಹೌದಾ? ಇಟೋ ತನ ಬೆಳಕಿತ್ತು, ಇನ್ನು ಕತ್ತಲೆಕ್ಕೈತಿ. ಮತ್ತು ಆ ಬೆಳಕನ್ನ ಮತ್ತು ಕತ್ತಲೆಯನ್ನು ಅರಿತಕ್ಕಂಥ ಈ ಕಣ್ಣು ಅವು ಎರಡಕ್ಕರ್ಕಿಂತ ಬೇರೆ ಐತಿಲ್ಲ? ಬೇರೆ ಐತಿ. ಅದಕ್ಕೆ ಅವು ಎರಡನ್ನು ಹೇಗೆ ತಿಳಿತೈತೆ ಅದು? ಹೌದು, ಕತ್ತಲಿನೂ ತಿಳಿತೈತಿ, ಬೆಳಕನ್ನು ತಿಳಿತೈತಿ. ಇಟ್ಟುತನ ಬೆಳಕಿತ್ತು, ಈಗ ಟೈಮ್ ಸಂಜೆ ಆಯ್ತಂದ್ರೆ ಕಾಟ್ಲೆ ಆಗ್ಲಾಕತ್ತು. ಇನ್ನು ಲಘು ಮುಗಿಸ್ರಿ ಶಾಸ್ತ್ರ ಹೋಗೋಣ ಅಂತೇಳಿ ಅಂತದ. ಹೌದಲ್ಲ? ಆ ರೀತಿ ಇಲ್ಲಿ ಇವು ಎರಡನ್ನು, ಬೆಳಕನ್ನು ಕತ್ತಲೆಯನ್ನು ಎರಡನ್ನು ಕಾಣೋದು ಯಾವುದು? ಕಣ್ಣು. ಹೌದಲ್ಲ? ಈ ರೀತಿ ಅಲ್ಲಿ ಈ ಮಾತು ನಿಜಗೊಂಡ್ರು ಕೂಡ ಹೇಳ್ಯಾರ. ಹಾಗೆ ಅರಿವು ಮರವೆಗಳ ಎರಡನ್ನೂ ನೀನು ಬೇರೆ ಅರುರೂಪನಾಗಿ ಕಡೆಗೆ ಉಳಿದು ಅರಿಯುತ್ತಿರುವಿ ಅಂತ ಹೇಳ್ತಾರೆ ಅವರು. ಏನು ಉದಾಹರಣೆ ಅದು? ಬೆಳಕು ಕತ್ತಲೆದು ಉದಾಹರಣೆ. ಹೆಂಗ ಕಣ್ಣು ಬೆಳಕನ್ನು ಕಾಣ್ತದ, ಕತ್ತಲೆಯನ್ನು ಕಾಣ್ತದ, ಎರಡನ್ನು ಕಾಣುವ ಕಣ್ಣು ಅವು ಎರಡಕ್ಕಿಂತ ಬೇರೆ ಐತಿಲ್ಲೋ? ಏನು ಕತ್ತಲೆಯಾಗ ಕತ್ತಲಿ ಕೂಡ ಕೂಡಿ ಹೋಯ್ತು, ಏನು ಬೆಳಕಿನ ಕೂಡ ಬೆಳಕಾಗಿ ಹೋಯ್ತು? ಇಲ್ಲ. ಅವು ಎರಡನ್ನು ಅರಿತಾ ತಾ ಮಾತ್ರ ಬೇರೆ ಅದ. ಹಂಗ ಇಲ್ಲಿ ಅರಿವು ಮರವೇ ಇವ ಕತ್ತಲಿ ಬೆಳಕಿದ್ದಂಗಿದು ಸಿದ್ಧಾಂತದಲ್ಲಿ. ಅರಿವು ಮರವೇ ಅಂದ್ರೆ ಈ ಜ್ಞಾನ ಅಜ್ಞಾನ ಇವು ಎರಡನ್ನು ಅರಿತದು ಆರು ಸ್ವರೂಪವಾದ ಆತ್ಮ ಕಣ್ಣಿನಂತೆ. ಹೀಗೆ ಅರಿವು ಮರವೆಗಳೆರಡನ್ನೂ ನೀನು ಬೇರೆ ಅರುರೂಪನಾಗಿ ಕಡೆಗೆ ಉಳಿದು ಅರಿಯುತ್ತಿರುವಿ ಎಂದಾರ. ಆ ಆತ್ಮ ಈ ಅರಿವು ಅನ್ನುವ ಜ್ಞಾನವನ್ನು, ಮರವೆ ಅನ್ನುವ ಅಜ್ಞಾನವನ್ನು ಇವೆರಡಕ್ಕೂ ಬೇರೆಯಾಗಿ ಇವೆರಡನ್ನು ಅರಿತಾ ಇದು ಬೇರೆಯಾಗಿ ಅದ. ಹಂಗ ನೀ ಬ್ಯಾರೆ ಅದಿ, ಅರಿವು ಮರವೇ ಎರಡಕ್ಕೂ ಬೇರೆ ಅದಿ ಅಂತ ಹೇಳ್ಯಾರ. ಅದನ್ನ ಜ್ಞಾನ ಪ್ರತಿಪಾದನದ 18ನೇ ಪದ್ಯದಾಗೂ ನಿಜಗೊಂಡ್ರು ಹೇಳ್ಯಾರ. ಆವ ಪುಣ್ಯದ ಫಲವಿದೆಂದು ಕುರು ಹಿಡಿಯಲವುದು ಅನ್ನುವಲ್ಲಿ ಬೆಳಕು ಕತ್ತಲೆಗಳಂ ಇದ ಉದಾಹರಣೆ ಅವರು ಕೊಟ್ಟಾರ. ಬೆಳಕು ಕತ್ತಲೆಗಳಂ ತಳೆದೊಡ ಆಗಸದ ನಿರ್ಮಲ ಒಳಿಯದಂತೆ ಕಪ್ಪು ಅರಿವು ಮರವೆಗಳ ಬಳಿಕೆಗಾಶ್ರಯವೆನಿಸುತ್ತ ಅವರೊಡನೆ ಬೆರೆಸದ ಅವಿರಳ ಶಂಭುಲಿಂಗ ತಾನಾದ ಸಂಪದವ ಆವ ಪುಣ್ಯದ ಫಲವಿದೆ ಅಂತ ತಿಳಿದ. ಬೆಳಕು ಕತ್ತಲೆಗಳಂ ತಳೆದೊಡೆ ಆಗಸದ ನಿರ್ಮಲ ಒಳಿಯದಂತೆ ಅರಿವು ಮರವೆಗಳ ಬಳಿಕೆಗೆ ಆಶ್ರಯವೆನಿಸುತ್ತ. ಇಲ್ಲಿ ಹಂಗ ಆಕಾಶದಲ್ಲಿ ಕತ್ತಲಿ ಬರ್ತದ, ಒಮ್ಮೆ ಬೆಳಕು ಬರ್ತದ. ಅವೆರಡಕ್ಕೂ ಆಶ್ರಯವಾಗಿ ತಾ ಮಾತ್ರ ಬ್ಯಾರೇನ ಹೆಂಗೈತು ಹಂಗ ಇಲ್ಲಿ ಅಜ್ಞಾನ ಅನ್ನೋದು ಜ್ಞಾನ ಅನ್ನೋದು ಇವೆರಡು ಆತ್ಮನಲ್ಲಿ ತೋರ್ತಾವ. ಹೆಂಗ ಆಕಾಶದಲ್ಲಿ ಕತ್ತಲಿ ಬೆಳಕಿ ತೋರ್ದಂತೆ ಆ ಅರಿವು ಮರವೆಗಳ ಬಳಿಕೆಗೆ ಆಶ್ರಯವೆನಿಸುತ್ತ ಅವರೊಡನೆ ಬೆರೆಸದ.
ಅವಿರಳ ಶಂಭುಲಿಂಗ ತಾನಾದ ಸಂಪದ ಅಂತ ಹೇಳ್ಯಾರ. ಆದ್ರ ಅರು ಮರವೆ ಎರಡು ಕೂಡ ಬೆರಸದ ಅಂದ್ರೆ ಕೂಡ್ಲಾರ್ದ ಆತ್ಮಸ್ವರೂಪ ಅನ್ನೋದು ಅದು ಬೆರ 18ನೇ ಪದ್ಯದೊಳಗೆ ಹೇಳ್ಯಾರ. ಅದೇ ಜ್ಞಾನದ 14ನೇ ಪದ್ಯದಾಗೂ ಹೇಳೇ ಅದಾರ. ಏನಂತ? ಅರಿವೆ ಬರಿ ಅರಿವೆ ನೀನು ಮರೆಯದೊಮ್ಮೆಯೂ ಜಗದಿರುವ ನಿಂತರಿವೆ ಅನ್ನುವಲ್ಲಿ ಏನ್ ಹೇಳ್ಯಾರ? ಇದ ಮಾತು ಹೇಳ್ಯಾರ. ಮರಹನರಿವೆ ಬಳಿಕ ಅರಿವನರಿವೆ ಅರಿವು ಮರವೇ ಸೋಂಕದಿರವರಿವೆ ಅಂತ ಹಿಂಗೆ ಹೇಳ್ಯಾರ. ಏನಂದರು? ಮರಹನರಿವೆ, ಮರಹನರಿವೆ ಅಂದ್ರ ಅಜ್ಞಾನವನ್ನು ಅರಿತೀನಿ. ಮರಹನರಿವೆ ಮೊದಲ ಅರಿವನರಿವೆ ಅಂದ್ರ ಅಲ್ಲಿ ಅರು ಅನ್ನುವ ಜ್ಞಾನ ಅದನ್ನು ನೀ ಅರಿತಿ. ಆ ಜ್ಞಾನ ಅಜ್ಞಾನ ಎರಡನ್ನು ನೀ ಅರಿತಿ. ಮರಹನರಿವೆ ಮೊದಲ ಅರಿವನರಿವೆ ಬಳಿಕ ಅರಿವು ಮರವೇ ಸೋಂಕದೆ ಅವೆರಡಕ್ಕೂ ಮುಟ್ಟಲಾರ್ದ ಬ್ಯಾರೆಯಾಗಿದ್ದು ಸೋಂಕದಿರವರಿವೆ. ಹಿಂಗ ಅವಕ್ರನ್ನ ಎರಡಕ್ಕೂ ಬ್ಯಾರೆ ಇಟ್ಟು ನೀ ಬ್ಯಾರೆ ಆಗಿ ಅವಕ್ಕೆ ಇದಿಟ್ಟು ಅರಿತಿ. ಹಿಂಗೆ ಹೇಳ್ಯಾರ. ಆದ್ದರಿಂದ ಈ ರೀತಿ ಆತ್ಮನ ಸ್ವರೂಪ ಹಿಂಗೈತೆ. ಅದು ಜ್ಞಾನದ ಗುಣ ಅಜ್ಞಾನಗಳು ಇವು ತೋರ್ತಾವು. ಇವಕ್ಕೂ ಕೂಡ ಅರಿಯುವುದು ಆತ್ಮಸ್ವರೂಪ ಐತಿ ಅಂತ ಅರ್ಥ ಇಲ್ಲಿ ತಿಳಿತು. ಈ ಜಾಗೃತದಲ್ಲಿ ಜ್ಞಾನ ಆಕೈತಿಲ್ಲೋ? ಜ್ಞಾನ ಐತಿ, ಎಲ್ಲ ಐತಿ. ಅಜ್ಞಾನ ಗೊತ್ತಿಲ್ಲ ನನಗೆ ಅದು ಅಂತೇಳಿ ಅದು ಐತೆ. ಜಾಗೃತ ಆಗದಲ್ಲಿ ಜ್ಞಾನ ಅರಿತೈತಿ, ಸುಸುಪ್ತಿಯಲ್ಲಿದ್ದ ಅಜ್ಞಾನವನ್ನು ಅರಿತೈತಿ. ಅದು ಅರಿತೈತಿ. ಹಿಂಗೆ ಎರಡಕ್ಕೂ ಅದಕ್ಕೆ ಅರಿವು ಮರವೇ ಸೋಂಕದಿರೋರು ಎರಡಕ್ಕೂ ಮುಟ್ಲಾರ್ದಂಗೆ ಬ್ಯಾರೆ ಇದ್ದು ಮತ್ತು ಅವಕ್ಕೂರ್ನ ಅರಿತೈತಿ. ಹಿಂಗೆ ಆತ್ಮಸ್ವರೂಪ ಹಿಂಗೈತೆ ಅಂತ. ನೀನು ಬೇರೆ ನೀನು ಇಲ್ಲದೆ ಹೋಗಿದ್ದ ಇವಕ್ಕನ್ನು ಬಿಟ್ಟು ನೀ ಬ್ಯಾರೆ ಅದಿ. ಒಂದ್ ವೇಳೆ ನೀ ಅರು ರೂಪ ಆದ ಆತ್ಮ ಇದ್ದಿದ್ದಿಲ್ಲ ಅಂದ್ರೆ, ಅವುಗಳ ರೂಪ ಆಗಿ ನೀ ಹೋಗಿಬಿಟ್ಟಿದ್ದೆ ಅಂದ್ರೆ, ಅರಿವಿನ ಕೂಡ ಅರು ಬೇಡ ಮರಿವಿನ ಕೂಡ ಅದಾಗಿ ಹೋಗಿಬಿಟ್ಟಿದ್ರೆ ನಿನಗೆ ಅವುಗಳನ್ನು ತಿಳಿಲಿಕ್ಕೆ ಬರ್ತಿದ್ದಿಲ್ಲ. ಆ ಕುರೋಳು ಕೂಡಿದ್ರೆ ಹೆಂಗೆ ತಿಳಿಲಕ್ಕೆ ಬರ್ತೈತೆ? ಹೆಂಗ ತಿಳಿಲಾಕ್ ಬರುದಿಲ್ಲ ಅಂದ್ರ ಕನ್ನಡಿ ಐತಿಲ್ಲ, ಕನ್ನಡಿ ಕನ್ನಡಿ ತಗೊಂಡು ನಿನ್ನ ಮುಖ ಬಿಟ್ಟು ಹಿಂಗ ದೂರ ಹಿಡಿ. ಹಿಂಗ ನಿನಕಿತ ಬ್ಯಾರೆ ದೂರ ಹಿಡಿ ಅಂದ್ರ ಅದ್ರಾಗ ನಿನ್ನ ಮಾರಿ ಕಾಣ್ತೈತಿ, ಪ್ರತಿಬಿಂಬ ಕಾಣ್ತೈತಿ ನಿನಗೆ. ಅದನ್ನ ತಗೊಂಡು ಮಾರಿಗೆ ಹಚ್ಕೋ ಹಿಂಗ್ ಮಾಡಿ. ನಿನಕಿತ ಬ್ಯಾರೆ ಹಿಡಿಬೇಡ. ಅದನ್ನ ನಿನ್ನ ಮಾರಿಗೆ ಹತ್ಕೊಂಡು ಒತ್ತಿ ಬಿಡ, ಕಾಣ್ತೈತೆ. ಹಿಂಗ ಅನುಭವ ಮಾಡ್ಕೊಂಡು ತಿಳ್ಕೊಳ್ಳೋದು ಮತ್ತೇನೈತಿ? ಅಂದ್ರೆ ಬ್ಯಾರೆ ಇದ್ರೆ ಅರಿಲಾಕ್ ಬರ್ತೈತೆ ಅಂತ ಹೇಳೋ ತಾತ್ಪರ್ಯ ಈ ರೀತಿ. ಅದಕ್ಕೆ ಇಲ್ಲಿ ನಿನಗೆ ಅವುಗಳನ್ನ ಅದ ರೂಪನೇ ಆಗಿಬಿಟ್ಟಿದ್ರೆ, ಅದ ನೀ ಎರಡು ಕೂಡಿ ಒಂದಾಗಿಬಿಟ್ರೆ ಅದನ್ನ ಅರಿಲಕ್ಕ ಬರುವುದಿಲ್ಲ. ಅದಕ್ಕೆ ಜ್ಞಾನಾಜ್ಞಾನ ಎರಡನ್ನು ಅರಿಯುತ್ತಾ ಸಾಕ್ಷಿ ಚಿದ್ರೂಪ ಆಗಿನಿ ಅರಿ ಅಂತ ಆತ್ಮನ ಬಗ್ಗೆ ಹೇಳ್ತಾರ. ಆತ್ಮನ ಬಗ್ಗೆ ಅಂದ್ರೆ ನಿನ್ನ ಬಗ್ಗೆನ ಹೆಂಗೆ. ಈಗ ಆತ್ಮನು ಅರಿವು ಮರವೆಗಳಿಗೆ ಸಾಕ್ಷಿ ಚಿದ್ರೂಪನಾಗಿದ್ದಂತೆ ಅವ ಆನಂದ ರೂಪನು ಅದಾನು ಅಂತ ಹೇಳ್ತಾರೆ. ಎಲ್ಲಿ? 9ನೇ ನುಡಿಯಲ್ಲಿ. ಸುಖವಲ್ಲದುದನೆ ಎಳ್ಳೆಣಿತನು ಒಲ್ಲನಾಗಿ ತತ್ಸುಖವನೇ ಕೂರ್ತು ತನಗೆ ತೋರ್ಪ ನಿಖಿಳವೆಲ್ಲವೂ ಪ್ರೀತಿಕರ ಮಪ್ಪುದರಿಂದೆ ಸುಖರೂಪನು ಆತ್ಮನೆಂಬುದೇ ಸತ್ಯ ಅಂದ್ರು. ಏನಂತಾರ? ದೇಹ, ಕರ್ಣ, ಇಂದ್ರಿಯ,
ಪ್ರಾಣ ಮೊದಲಾದವುಗಳಿಗೆ ಆತ್ಮ ಸಾಕ್ಷಿಯಾಗ್ಯದ ಅಂತ ಹೇಳುವುದರಿಂದ ಆತ್ಮ ಸದ್ರೂಪದಾನು ಅಂತ ಹೇಳ್ದಂಗೆ ಆಯ್ತು. ಅಂದರೆ ದೇಹ ಐತಿ, ಮನಬುದ್ಧಿಯಾದಿ ಕರ್ಣಗಳದಾವು, ನೇತ್ರ ಶ್ರೋತ್ರಾದಿ ಇಂದ್ರಿಯಗಳದಾವು, ಪ್ರಾಣ ಅದಾವು. ಇವು ಎಲ್ಲಕ್ಕೂ ಆತ್ಮ ಸಾಕ್ಷಿಯಾಗಿ ಇದ್ದಾನೆ. ಹೌದಿಲ್ಲ? ಬೇಡ, ಇವು ಎಲ್ಲದರಲ್ಲಿ ಇದ್ದಾನೆ. ಹಿಂಗೆ ಹೇಳೋದು. ದೇಹದಲ್ಲಿ ಅದಾನೆ ಇಲ್ಲ ಆತ್ಮ, ಮನಸ್ಸಿನೊಳಗೆ ಅದಾನಿಲ್ಲೋ, ಇಂದ್ರಿಯ ನೇತ್ರದಲ್ಲಿ ಕಣ್ಣಾಗದಾನಿಲ್ಲೋ, ಪ್ರಾಣದಾಗದಾನೆ ಇಲ್ಲೋ, ಎಲ್ಲದ್ರಾಗ ಹೋದಾನೆ. ಅದನ್ನ ಅದಾನ್. ಯಾಕಂದ್ರೆ ನಿಂತ್ಕೊಂಡ್ರೆ ಹೇಳ್ಯಾರಂಗೆ, ಇದಮೆನಿಸಿಹುದಾವುದು ಅದಕ್ಕೆ ತಾನಾಶ್ರಯ ಪದವಾಗಿ ಬಾಧೆಯೊಂದದೇ ತೋರುತ್ತೀಯ ಸತ್. ಅದೇ ನಿನ್ನ ನಿಜ ತಿಳ್ಯ. ಇದಂ ರೂಪದಿಂದ ಪ್ರತೀತಿ ಆಕ್ಕವಿವೆಲ್ಲ, ದೇಹ ಆಗಲಿ, ಇಂದ್ರಿಯ, ಪ್ರಾಣ, ಮನ, ಬುದ್ಧಿ ಎಲ್ಲ. ಹೌದಲ್ಲ? ಅದಕ್ಕೆ ಸಾಕ್ಷಿಯಾಗಿ ಆತ್ಮ ಅಲ್ಲಿ ಅದಾನ, ಎಲ್ಲದರಲ್ಲಿ ಅದಾನ. ಎಲ್ಲದರಲ್ಲಿ ಇದ್ದುದರಿಂದ ಸತ್ತು, ಇರುವಿಕೆ ಅನ್ನೋದ ಸತ್ತು. ಇನ್ನ ಅರಿವು ಮರವೆಗಳನ್ನು ಅರಿಯುತ್ತಾನೆ ಎಂದು ಹೇಳುವುದರಿಂದ ಚಿದ್ರೂಪ ಅಂತ ಹೇಳ್ದಂಗೆ ಆಯ್ತಲ್ಲ. ಅರಿವನ್ನು ಅರಿತಾನ, ಮರವೆಯನ್ನು ಅರಿತಾನಂದ್ರೆ ಚಿದ್ರೂಪ ಅಂತ ಹೇಳ್ದಂಗೆ ಆಯ್ತಿಲ್ಲ. ಬೇಡ, ಅವೆಲ್ಲ ಕುರ್ನು ಅರಿವು ಮರವೆ ಇಟ್ಟೇ ಹಾಕತೀವಿ. ದೇಹವನ್ನು ಅರಿತಾನೆ, ಇಂದ್ರಿಯಗಳನ್ನು ಅರಿತಾನೆ, ಪ್ರಾಣವನ್ನು ಅರಿತಾನೆ, ಮನೋಬುದ್ಧಿಗಳನ್ನು ಅರಿತಾನೆ, ಎಲ್ಲ ಕುರ್ನು ಅರಿತಾನಿಲ್ಲ. ಎಲ್ಲವನ್ನು ತಿಳಿಯುವುದರಿಂದ ನೀ ಚಿದ್ರೂಪದಿ, ಎಲ್ಲದರಲ್ಲಿ ನೀನು ಇರುವುದರಿಂದ ಸದ್ರೂಪದಿ, ಎಲ್ಲವನ್ನು ತಿಳಿಯುವುದರಿಂದ ನೀನು ಚಿದ್ರೂಪದಿ. ಮತ್ತೆ ಈಗ ಸುಖವಿಲ್ಲದ ವಿಷಯಗಳನ್ನು ವಲ್ಲನಾಗಿಯೂ ಕಿಂತು ಸುಖವನ್ನು ಲಕ್ಷಿಸಿಯ ಸಕಲ ವಿಷಯಗಳು ಸುಖರೂಪವಾಗಿರ್ತವೆ. ಈ ವಿಷಯಗಳು ಸುಖರೂಪವಾಗಿ ತೋರು. ಹೌದಲ್ಲ? ಇವಂಗ ಏನು ಬೇಕು? ಸುಖನೇ ಬೇಕಲ್ಲ. ಇವಂಗ ಬೇಕು. ಸುಖನೇ ಆಗ್ಬೇಕಂದ್ರೆ ಇವು ಸುಖರೂಪನ ಅದಾನ. ಆದ್ದರಿಂದ ಬರೀ ಸುಖದ ಕಡೆನೇ ಹೋಗಾವ ಇವು. ಹೌದಿಲ್ಲ? ಅದಕ್ಕೆ ಸುಖರೂಪ ಅದಾನ. ಯಾಕಂದ್ರೆ ನಿಂತ್ಕೊಂಡು ಹೇಳ್ಯಾರಂಗ, ಎಲ್ಲವನಾರೈದು ನೋಡಲ್ ಇಲ್ಲಿ ಅನಿಸಿದ ನೇಹ ಎಲ್ಲಿ ನೆಲೆಸುವುದು ತನ್ನಲ್ಲಿ, ಅದರಿಂದ ಸುಖ. ಆದ್ದರಿಂದ ಆತ್ಮ ಅವ ಸುಖ ಸ್ವರೂಪದಾನು. ಸುಖ ಸ್ವರೂಪದಾನ. ಆದ್ದರಿಂದ ಸುಖವನ್ನು ಲಕ್ಷಿಸಿ ಸಕಲ ವಿಷಯಗಳು ಸುಖರೂಪವಾಗ್ಯಾವ. ಆ ವಿಷಯಗಳಲ್ಲಿ ವಾಸ್ತವಿಕ ಸುಖ ಇಲ್ಲದ. ಆ ವಿಷಯ ಮೂಲಕವಾಗಿ ತೋರು ಸುಖನ ಯಾರ್ದದ? ಆತ್ಮಂದೈತಿ. ಗೊತ್ತಾಯ್ತಿಲ್ಲ? ಅದು ಗೊತ್ತೈತಿ? ಆಯ್ತು, ಅದು ದೃಷ್ಟಾಂತ. ಅಂದ್ರೆ ವಾಸ್ತವಿಕವಾಗಿ ಇದರ ಸಿದ್ಧಾಂತದ ನೇಮ ಏನೈತಿ ಅದು ದೃಷ್ಟಾಂತ ಬರೋಬರಿ ಐತಿ. ಆದ್ರೆ ಆತ್ಮ ಆನಂದ ಸ್ವರೂಪದಾನು, ವಿಷಯದಲ್ಲಿ ಸುಖ ಇಲ್ಲ. ವಿಷಯದಲ್ಲಿ ಸುಖ ಇಲ್ಲ ಅಂದ್ರೆ ಮತ್ತು ವಿಷಯ ಮೂಲಕವಾಗಿ ನಮಗೆ ಆನಂದ ಆಕಿ ತೋರ್ತೈತಿಲ್ಲ. ವಿಷಯ ಸಂಬಂಧ ಆದಾಗ ನಮ್ಗೆ ಆನಂದ ಆಗ್ತೈತಿಲ್ಲ, ಸುಖ ಪ್ರತೀತಿ ಆಗ್ತೈತಿಲ್ಲ ಅಂಥೇಳಿ ನಾವು ಇಲ್ಲಿ ಸುಖದ ಬೆನ್ನು ಹಚ್ಚಿಬಿಟ್ಟೇವೆ. ಹೌದಿಲ್ಲ? ಆದರೆ ವಾಸ್ತವಿಕವಾಗಿ ವಿಷಯದಲ್ಲಿ ಸುಖ ಇಲ್ಲ. ಆತ್ಮನೇ ಸುಖರೂಪದಾನ, ಅವನೇ ಆನಂದ ಸ್ವರೂಪದಾನು. ಅದೇ ಹಂಗ ಅಂತ ಕೇಳಿದ್ರೆ ಅದು ಹೇಗಂದ್ರೆ, ಯಾವುದೊಂದಾದರೂ ವಿಷಯದ ಇಚ್ಛಾ ನಮಗಾಗಬೇಕಾದ್ರೆ ಪ್ರಾರಬ್ಧ ಕರ್ಮಾನುಸಾರ ಆಕೈತಿ. ನೇಮ್ ಹಿಂಗೈತೆ. ಅದು ಏನಾಕತಿ? ಈ ದೇಹ
ರಚನಾ ಆಗುವಾಗ ಅತ್ತ ಪೂರ ಕಟ್ಕೊಂಡು ಬಂದೈತಿ. ಅದಕ್ಕೆ ಹೆಂಗೆ ಗಡಿಯಾರದ ಟೈಮ್ ಟೇಬಲ್ ಹೆಂಗೆ ಮುಳ್ಳೈತಲ್ಲ, ಅದು ಎಲ್ಲಿಗೆ ಬಂತಂದ್ರೆ ಅದು ಗಂಟೆ ಹೊಡೆಯೋ ಗಡಿಯಾರ ಇರ್ತಾವ, ಗೊತ್ತೈತಿಲ್ಲ. ಹಂಗ ಇದು ಎಲ್ಲೆಲ್ಲಿಗೆ ಯಾವ ಸಮಯಕ್ಕೆ ಬಂದು ಏನೇನು ಆಗ್ಬೇಕು, ಏನೇನು ಹೋಗ್ಬೇಕು, ಒಟ್ಟು ಎಲ್ಲ ಕಟ್ಕೊಂಡು ಬಂದೈತಿ ಇದೆ. ಆ ಪ್ರಕಾರ ಇಲ್ಲಿ ವಿಷಯದ ಇಚ್ಛಾ ಆಯ್ತು. ಸಾಮಾನ್ಯ ವಿಷಯದ ಇಚ್ಛಾ ಆಯ್ತು ಅಂದ್ರೆ ಏನಾಯ್ತಂದ್ರೆ ನಾ ಬಾಳೆಹಣ್ಣು ತಿನ್ಬೇಕು ಅಂತ ಆಯ್ತು, ಅದು ತಿಳ್ಕೊ ಆಯ್ತ. ಹೌದಾ? ಚಹಾ ಕುಡಿಬೇಕು, ಏನಾರ ಆಗಿರ್ತೈತೆ. ಅದು ವಿಷಯದ ಇಚ್ಛಾ ಆಯಿತು ಅಂದ ಕೂಡಲೇನ ಆವಾಗ ಮನಸ್ಸು ಒಳಗೆ ನಿಂದ್ರಂಗಿಲ್ಲ. ಯಾಕ? ವಿಷಯ ಒಳಗಿಲ್ಲ, ಅದು ವಿಷಯ ಹೊರಗೈತಿ. ಅದಕ್ಕೆ ಇದು ಹೊರಗೆ ಓಡೋದು. ಹೌದಿಲ್ಲ? ಹೊರಗೆ ಓಡ್ತೈತಿ. ವಿಷಯ ಪ್ರಾಪ್ತಿ ಆಯಿತು ಅಂದ ಕೂಡಲೇನ ಆ ಮನೋವೃತ್ತಿ ಏನೈತಿಲ್ಲ, ಅಂತಃಕರಣ ವೃತ್ತಿ, ಅದು ಒಳಗೆ ಬಂದ್ಬಿಡ್ತದೆ. ಒಳಗೆ ಬರ್ತದಂದ್ರೆ ಒಳಗೆ ಎಲ್ಲಿ ಬರ್ತದ? ಮನೆಯಾಗಿನ ಕನ್ನಡಿ ಮುಂದೆ ಬಂದಂಗ, ಮನ್ಯಾಗ ಕನ್ನಡಿ ಇರ್ತೈತಿಲ್ಲ ಗೋದ್ರೇಜ್ ಕಪಾಟಕ್ಕೆ, ಹಂಗ ತಿಜೋರಿಗೆ ಇರ್ತದ. ಹಂಗ ಇಲ್ಲಿ ಆತ್ಮನ ಎದುರಿಗೆ ಬರ್ತದ ಅದು, ಈ ವೃತ್ತಿ. ಅದು ಅಂತರ್ಮುಖವಾಗಿ ಆತ್ಮನ ಎದುರಿಗೆ ಬತ್ತು ಅಂದ್ರೆ ಮುಖದ ಮುಂದೆ ಕನ್ನಡಿ ಹಿಡಿದ ಕೂಡಲೇನೆ ಹೆಂಗ ಪ್ರತಿಬಿಂಬ ಅದ್ರಾಗ ಬೀಳ್ತೈತಿ. ಹಂಗ ಆತ್ಮನ ಎದುರಿಗೆ ವೃತ್ತಿ ಬತ್ತು ಅಂದ್ಕೊಳ್ಳೆ ವೃತ್ತಿಯಲ್ಲಿ ಆಟೋಮೆಟಿಕ್ ಪ್ರತಿಬಿಂಬ ಬೀಳ್ತೈತಿ. ಆತ್ಮನ ಪ್ರತಿಬಿಂಬ ಬಿತ್ತು ಅಂದ್ರೆ ಅವು ಪ್ರತಿಬಿಂಬದಲ್ಲಿನೂ ಕೂಡ ಆ ಬಿಂಬದ ಒಂದು ಇದು ಇರ್ತದೆ, ಶಕ್ತಿ. ಹೆಂಗ ಸೂರ್ಯನ ಪ್ರತಿಬಿಂಬ ಉಷ್ಣ ಇರ್ತದೆ, ಹೌದಿಲ್ಲ? ಸೂರ್ಯನ ಪ್ರತಿಬಿಂಬ ಕನ್ನಡಿ ಮ್ಯಾಗ ಬಿತ್ತು ಅಂದ್ರೆ ಅದನ್ನು ಹಿಡಿ ನೋಡಿ ಕಾಯ್ದ ಬಿಸಿ ಆಕೈತೆ ಅದು, ಹೌದಲ್ಲ? ಅದ ಚಂದ್ರನ ಪ್ರತಿಬಿಂಬ ಬಿದ್ದದ್ದು ಚಂದ್ರಕಾಂತ ಮಣಿಯಲ್ಲಿ, ಅದು ದ್ರವರೂಪಾಗಿ ತಂಪಾಗ್ಲಕತ್ತೈತೆ ಅದು. ಯಾಕಂದ್ರೆ ಚಂದ್ರ ತಂಪದಾನ, ಸೂರ್ಯ ಬಿಸಿ ಅದಾನ, ಉಷ್ಣ ಅದಾನ, ಅವನ ಪ್ರತಿಬಿಂಬನೂ ಉಷ್ಣ ಐತಿ. ಚಂದ್ರ ತಂಪದಾನ, ಅವನ ಪ್ರತಿಬಿಂಬನು ತಂಪ ಐತಿ. ಹಂಗ ಆತ್ಮ ಆನಂದ ರೂಪದಾನ ಅಂಥೇಳಿ ಅವನ ಪ್ರತಿಬಿಂಬ ಹೆಂಗಿರ್ಬೇಕು? ಆನಂದ ರೂಪನೇ ಇರ್ತದೆ. ಆದ್ದರಿಂದ ಆ ವೃತ್ತಿಯಲ್ಲಿ ಆತ್ಮನ ಪ್ರತಿಬಿಂಬ ಬೀಳ್ತೈತಿ. ಆ ಪ್ರತಿಬಿಂಬ ಆನಂದವನ್ನು ಗ್ರಹಣ ಮಾಡಿಕೊಂಡು ನಮಗೇನು ಅನಿಸ್ತತಿ? ಈ ಆನಂದ, ಈ ಸುಖ ನನಗ ಈ ವಿಷಯದಿಂದ ಆಯಿತು ಅಂತ ನಮಗನಿಸ್ತೈತಿ. ವಿಷಯ ಏನು ಮಾಡೈತಿ ಅಂದ್ರೆ ವೃತ್ತಿ ಅಂತರ್ಮುಖ ಮಾಡ್ಲಕ್ಕೆ ನಿಮಿತ್ತ ಆಗ್ಯದ ಅಟ್ಟ. ಅಂತರ್ಮುಖ ವೃತ್ತಿಯನ್ನು ಮಾಡಲಿಕ್ಕೆ ವಿಷಯ ನಿಮಿತ್ತ ಆಗ್ಯದ, ಆದರೆ ವಿಷಯದಲ್ಲಿ ಸುಖ ಇಲ್ಲ. ಯಾಕೆ? ಇದ್ರ ಮೇಲಿಂದ ಅನುಭವ ಏನು ಅಂತ ಕೇಳಿದ್ರೆ, ನಿದ್ರೆಯಲ್ಲಿ ಸುಖ ಐತೆ ಇಲ್ಲೋ? ಐತಿ. ಅಲ್ಲಿ ಯಾವ ವಿಷಯ ಐತಿ ಹೇಳಂಗ? ನಿದ್ರೆಯಲ್ಲಿ ಯಾವ ಹೆಂಡತಿಲ್ಲ, ಮಕ್ಕಳಿಲ್ಲ, ಉಣೋದಿಲ್ಲ, ತಿನ್ನೋದಿಲ್ಲ, ಏನೂ ಇಲ್ಲ, ಆನಂದದಿಂದ ಮಲ್ಕೊಂಡಿರ್ತಾನೆ, ಸುಖವಾಗಿ ನಿದ್ದೆ ಆಯ್ತಂತಾನೆ. ಹೌದಾ? ಅಲ್ಲಿ ನನಗೆ ಭಾಳ ತ್ರಾಸ ಆಯ್ತು ಅಂತ ಯಾರು ಹೇಳ್ತಾರೆ? ಯಾರು ಅನ್ನಂಗೆ. ಅಲ್ಲಿ ಸುಖ ಅನ್ನೋದೈತಿ, ವಿಷಯ ಯಾವುದೂ ಇಲ್ಲ. ಅಂದ ಮೇಲೆ ವಿಷಯದಲ್ಲಿ ಸುಖ ಇದ್ದಿದ್ರೆ ಅಲ್ಲಿ ವಿಷಯ ಒಂದೂ ಇಲ್ಲ, ಮತ್ತು ಒಂದೂ ಇಲ್ಲ ಅಂದ ಮೇಲೆ ಮತ್ತು ಸುಖಾರ ತೋರೈತಿ. ಅಲ್ಲಿ ವಿಷಯ ಇಲ್ಲ, ಕರೆ ಆತ್ಮ ಅದಾನ, ಹೌದಲ್ಲ? ಆತ್ಮ ಅದಾನ ಮತ್ತು ವಿಷಯ ಯಾವುದೂ ಇಲ್ಲ, ಮತ್ತು ಸುಖ ತೋರೈತಿ ಅಂದ ಮೇಲೆ ಆ ಸುಖ ಯಾರ್ದತಿ? ಆತ್ಮಂದ. ಈ ರೀತಿ ಯುಕ್ತಿಯಿಂದ ವಿಚಾರ ಮಾಡಿ ನೋಡಿದ್ರೆ ಆತ್ಮ ಆನಂದ ಸ್ವರೂಪವೇ ಅದಾನು. ಹಿಂಗದ. ಅದು ನಾಯಿ ಎಲ್ಲೂ ಕಡಿತೈತಿ, ಆದ್ರೂ ನಮಗೇನು ಗೊತ್ತಾ?
ದೃಷ್ಟಾಂತ ತಗೊಳ್ಳೋದು ಐತಿ ಖರೆ. ಅಂದ್ರೆ ಈ ರೀತಿ ನಾವು ನಮ್ಮ ಅನುಭವದಿಂದ ಇಲ್ಲಿ ಸಿದ್ಧಾಂತಕ್ಕೆ ಹಚ್ಚಿ ಹಿಂಗೆ ತಿಳ್ಕೊಂಡ್ರ ವಾಸ್ತುಶಾಸ್ತ್ರದ ನೇಮ ಹಂಗೈತೆ ಅದು ಕರೆಕ್ಟ್. ಇದು ಈ ರೀತಿ ವಿಚಾರ ಮಾಡಿದಾಗ ಸುಖ ಸ್ವರೂಪರೇ ನಮ್ಮ ಆತ್ಮ ಸ್ವರೂಪದ ನಾವು ಸುಖರೂಪರೇ ಅದೇವೆ ಅಂತ ಹೇಳಲ್ಪಟ್ಟದ. ಅದಕ್ಕಾಗಿ ಈ ರೀತಿ ಅಲ್ಲಿ ಅದಕ್ಕೆ ಪರಮ ಪ್ರೇಮಸ್ಪದತ್ವ ಆನಂದ ಆನಂದ. ಅದಕ್ಕೆ ಅಲ್ಲಿ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತೇಳಿ. ಆತ್ಮನಸ್ತು ಕಾಮಾಯ ಪತ್ಯು ಕಾಮಾಯ ಪತಿ ಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ ಅಂಥೇಳಿ ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತು ಹಿಂಗೆ ಹೇಳ್ಕೋತ ಪತಿ, ಪತ್ನಿ, ಪುತ್ರ, ಧನ, ದೇವರು ಇವಕರ್ನೆಲ್ಲ ನಾವು ಪ್ರೀತಿ ಮಾಡ್ತೀವಲ್ಲ, ಈ ಪ್ರೀತಿ ಯಾರ ಸಲುವಾಗಿ ಅಂದ್ರೆ ನಮ್ಮ ಸಲುವಾಗಿನ, ಅವ್ರ ಸಲುವಾಗಿ ಅಲ್ಲ. ಅದಕ್ಕೆ ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ ಐತಿ ಹಿಂಗೈತೆ ಅದ. ಅದಕ್ಕೆ ಮುಖ್ಯ ಪ್ರೀತಿ ತನ್ನಲ್ಲೈತಿ. ಹೀಗೆ ವಿಚಾರ ಮಾಡಿ ನೋಡಿದಾಗ ಆತ್ಮ ಏನದನು? ಆನಂದ ಸ್ವರೂಪದಾನು. ಅದಕ್ಕೆ ಇಲ್ಲಿ ಸತ್ ಚಿತ್ ಆನಂದ ಸ್ವರೂಪನಾದ ತಾನು ಆತ್ಮ ಹೆಂಗದನ? ಸತ್ ಚಿತ್ ಆನಂದ ಸ್ವರೂಪದಾನು. ಅದರ ಬಗ್ಗೆ ಅನೇಕ ಶ್ರುತಿಗಳು ಕೂಡ ಅದಾವ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತೇಳಿ ತೈತ್ರಿಯ ಉಪನಿಷತ್ತು ಹೇಳ್ಯದ. ಅಲ್ಲದೆ ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಅಂತ ಅದೇ ತೈತ್ರಿಯ ಶ್ರುತಿ ಹೇಳ್ಯದ. ಈ ರೀತಿ ಆತ್ಮನ ಸ್ವರೂಪ ಲಕ್ಷಣಗಳನ್ನು ಸತ್ ಚಿತ್ ಆನಂದಾದಿಗಳನ್ನು ಹೇಳ್ಕೊಂಡು ಬಂದದ ತೈತ್ರಿಯ ಉಪನಿಷತ್ತು. ಅಲ್ಲದೆ ಇದೇ ಸುಖದ ಬಗ್ಗೆ ಯೋ ವೈ ಭೂಮ ತತ್ ಸುಖಂ ಅಂತ ಸಾಮವೇದ ಛಾಂದೋಗ್ಯ ಉಪನಿಷತ್ತು ಹೇಳ್ಯದ. ಅಲ್ಲದೆ ಪ್ರಜ್ಞಾನಮಾನಂದಂ ಬ್ರಹ್ಮ ಅಂತ ಋಗ್ವೇದದ ಐತ್ರೇಯ ಉಪನಿಷತ್ತು ಹೇಳ್ಯದ. ಹಿಂಗೆಲ್ಲ ಶ್ರುತಿಗಳು ಹೇಳ್ಯಾವ. ಆದ್ದರಿಂದ ಇಷ್ಟೆಲ್ಲ ಸಾಕ್ಷಿ ಅದಾವ ನಾವು ಸಚ್ಚಿತ್ ಆನಂದ ಸ್ವರೂಪರದೇವಿ ಅನ್ನೋ ಬಗ್ಗೆ. ಆದ್ದರಿಂದ ಸಚ್ಚಿತ್ ಆನಂದ ಸ್ವರೂಪರೇ ನಾವಿದ್ದೇವೆ ಅಂತ ತಿಳ್ಕೋಬೇಕು ಅನ್ನುವಲ್ಲಿಗೆ ವಿಷಯ ಸಮಾಪ್ತಿಯಾಗಲಿ.